ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ. 4 ರಿಂದ 5 ವಿಡಿಯೋಗಳನ್ನ ನೇರವಾಗಿ ಅಗ್ನಿವೀರ ಎಕ್ಸಾಮ್ ಒಳಗ ಯಾವ ರೀತಿ ಬರುತ್ತಲ್ಲ ಅಂದ್ರೆ ನಿಮ್ದು ಅಗ್ನಿವೀರ ಎಕ್ಸಾಮ್ ಏಪ್ರಿಲ್ ಒಳಗ ಫೈನಲ್ ಆಗಿ ಫಿಕ್ಸ್ ಆಗಿದೆ. ಸೊ ಆ ಒಂದು ಎಕ್ಸಾಮ್ ಒಳಗ ಯಾವ ರೀತಿ ಕ್ವಶನ್ಸ್ ಇರ್ತಾವ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಈ ರೀತಿ ಪಾರ್ಟ್ಗಳನ್ನ ಡಿವೈಡ್ ಮಾಡ್ಕೊಂಡು ನಾವು 3 ಜನ ಸರ್ಗಳೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೀವು ಎಲ್ಲ ನೋಡಿ. ಯಾರಾದ್ರೂ ಮೊದಲ ಬಾರಿ ಹೊಸವಾಗಿ ನೋಡತ್ತೀರಿ ಅಂದ್ರೆ ಇದು ಒಂದೇ ವಿಡಿಯೋ ಇಲ್ಲ, ಇದಕ್ಕಿಂತ ಮೊದಲ ಸಾಕಷ್ಟು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ ನಮ್ಮ ಚಾನಲ್ ಒಳಗ. ಅದಕ್ಕೊಂದು ಸಪರೇಟ್ ಆಗಿರ್ತಕ್ಕಂಥ ಪ್ಲೇ ಲಿಸ್ಟ್ ಕೂಡ ಮಾಡಿದೀವಿ. 2024 ಅಗ್ನಿವೀರ ತಯಾರಿ ಅಂತ ಮಾಡಿದೀವಿ. ಸೊ ಆ ಪ್ಲೇ ಲಿಸ್ಟ್ ಒಳಗೆ ಹೋಗಿ ಎಲ್ಲರೂ ಕ್ಲಾಸ್ಗಳನ್ನ ನೋಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದ್ರೂ ಅಗ್ನಿವೀರ ಎಕ್ಸಾಮ್ ಪ್ರಿಪರೇಷನ್ ಮಾಡೋದ್ರಿಂದ ಅವ್ರಿಗೂ ಕೂಡ ಮಿಸ್ ಮಾಡದ ಶೇರ್ ಮಾಡಿ. ಸೊ ನಿಮ್ಮ ಸಮಯವನ್ನ ವ್ಯರ್ಥ ಮಾಡದ ಇವಾಗ ಸೆಷನ್ ಸರ್ ಕಂಟಿನ್ಯೂ ಮಾಡ್ತಾರೆ. ಜಿಕೆ ಸೆಷನ್ ಅದು ಮುಗಿದ್ಮೇಲೆ ಸೈನ್ಸ್ ಸರ್ ಸ್ಟಾರ್ಟ್ ಮಾಡಿದ್ರೆ ಅದ ಮುಗಿದ ನಂತರ ಕೊನೆಯದಾಗಿ ನಾ ಏನ್ ಮಾಡ್ತಾನಪ್ಪ ಅಂದ್ರೆ ಮ್ಯಾಥ್ಸ್ ಕಂಟಿನ್ಯೂ ಮಾಡಿರ್ತಾನೋ. ಸೊ ನೀವು ಲಾಸ್ಟ್ ತನೂ ಎಂಡ್ ತನ ನೋಡಿದ್ರೆ ನಿಮ್ಗೆ ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಒಂದು ಅನುಭವ 100% ಬರ್ತಿದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಓಕೆ ಸರ್, ಕಂಟಿನ್ಯೂ ಮಾಡಿ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಗಿರೀಶ್. ಸೊ ಈ ದಿನ ನಾವು ಒಂದು ಅಗ್ನಿವೀರ್ SST GD ಮಾದರಿ ಕ್ವಶನ್ ಪೇಪರನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು GK 15 ಕ್ವಶನ್ಸ್ ಇದ್ದಾವೆ, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಅದರಲ್ಲಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ ಫಸ್ಟ್, ಅರ್ಜುನ್ ಅವಾರ್ಡ್ ಈಸ್ ಗಿವೆನ್ ಟು. ಯಾವ ಪ್ರಶಸ್ತಿನ ಕೇಳಲಾಗಿದೆ ಇಲ್ಲಿ? ಅರ್ಜುನ್ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿ ಅವಾರ್ಡನ್ನು ಯಾರಿಗೆ ಕೊಡ್ತಿದ್ದಾರೆ ಅಥವಾ ಯಾವ ಒಂದು ವಿಭಾಗಕ್ಕೆ ಕೊಡಲಾಗುತ್ತದೆ ಅಂತ ಇಲ್ಲಿ ಕ್ವಶನ್ಸ್ ಕೇಳಿದೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್, ಆಪ್ಷನ್ ಬಿ ಪೋಯೆಟ್ಸ್, ಆಪ್ಷನ್ ಸಿ ಸೈಂಟಿಸ್ಟ್, ಆಪ್ಷನ್ ಡಿ ಆಕ್ಟರ್. ಸೊ ಇಲ್ಲಿ ನಮಗೆಲ್ಲರೂ ಗೊತ್ತೇ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಉಳಿದಂತಹ 3 ಒಂದು ವಿಭಾಗಗಳಿಗೆ ಯಾವ್ಯಾವ ಪ್ರಶಸ್ತಿಗಳು ಫೇಮಸ್ ಅಂದರೆ ಪೋಯೆಟ್ಸ್ಗೆ ಜ್ಞಾನಪೀಠ ಪ್ರಶಸ್ತಿ, ಸೈಂಟಿಸ್ಟ್ ಅದೇ ರೀತಿ ಲೈಕ್ ಈ ಒಂದು ಆರ್ಯಭಟ ಅವಾರ್ಡ್ ಇರ್ಬೋದು ಅಂಥ ಪ್ರಶಸ್ತಿಗಳನ್ನು ಸೈಂಟಿಸ್ಟ್ಗಳಿಗೆ ಕೊಡ್ತಾರೆ, ಏರೋನಾಟಿಕ್ಸ್ ಅಥವಾ ಏರೋಸ್ಪೇಸಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಗಳಿಗೆ. ಸೊ ಅದೇ ರೀತಿ ಆಪ್ಷನ್ ಡಿ ಆಕ್ಟರ್ಸ್ಗೆ ಲೈಕ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ದ ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿ ಈಸ್. ಸೊ ಕಾಶ್ಮೀರದಲ್ಲಿ ಒಂದು ಕಾಶ್ಮೀರ್ ವ್ಯಾಲಿಯಲ್ಲಿ ಇರುವಂತಹ ಮೇಜರ್ ಸಿಟಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ವ್ಯಾಲಿ ಅಂತಂದ್ರೆ ಏನು? ವ್ಯಾಲಿ ಮೀನ್ಸ್ ಕಣಿವೆ ಪ್ರದೇಶ, ಕಣಿವೆ ಅಂತ ಕರಿತೀವಿ. ಸೊ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಇರುವಂತಹ ಒಂದು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಪಠಾನ್ಕೋಟ್, ಆಪ್ಷನ್ ಬಿ ಶ್ರೀನಗರ್, ಆಪ್ಷನ್ ಸಿ ಕುಮ್ವಾವರ್, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಪಠಾನ್ಕೋಟ್ ಇದು ಬರುವಂತಹದ್ದು ಪಂಜಾಬ್ ಅಲ್ಲಿ. ಓಕೆ, ಇದು ಪಂಜಾಬ್ ಅಲ್ಲಿ ಬರುವಂತಹದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀನಗರ್. ಸೊ ಕಾಶ್ಮೀರ್ ವ್ಯಾಲಿಯಲ್ಲಿ ಇರುವಂತಹ ಒಂದು ಮೇನ್ ಸಿಟಿ ಯಾವುದು ಅಂತಂದ್ರೆ ಶ್ರೀನಗರ್. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಜಾಸ್ತಿ, ಯಾಕಂದ್ರೆ ಕುಪ್ವಾರ್ ಅನ್ನೋದು ಕೂಡ ಕಾಶ್ಮೀರದ ಸಿಟಿ, ಬಟ್ ಮೇನ್ ಸಿಟಿ ಅಂತ ಕೇಳಿದ್ದಾರೆ ಇಲ್ಲಿ. ಕ್ವಶನ್ ಏನು ಕೇಳಿದ್ದಾರೆ? ಮೇನ್ ಸಿಟಿ. ಸೊ ಮೇನ್ ಸಿಟಿ ಯಾವುದು ಅಂತಂದ್ರೆ ಶ್ರೀನಗರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 3 ಏನಂತ ಕೇಳಿದ್ದಾರೆ? ವಿಚ್ ಈಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್. ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂದ್ರೆ ಮಧ್ಯರಾತ್ರಿ ಉದಯಿಸುವ, ಅಂದ್ರೆ ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಇಲ್ಲಿ ಕೇಳಿದ್ದಾರೆ. ಏನು? ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು. ಯಾವ ನಾಡು ಅಥವಾ ಯಾವ ಒಂದು ಪ್ರದೇಶ ಕತ್ತಲೆ ಆಗದಿರೋ ಪ್ರದೇಶ ಇದೆ ನಮ್ಮ ವರ್ಲ್ಡ್ ಅಲ್ಲಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ
ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ನನ್ ಆಫ್ ದೀಸ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಅಂದ್ರೆ ನಿಮಗೊಂದು ಕ್ವಶನ್ ಕೇಳ್ತೀನಿ, ಕಾಮೆಂಟ್ ಮೂಲಕ ತಿಳಿಸಿ. ಜಪಾನ್ನ ಏನಂತ ಕರೀತಾರೆ? ಯಾವುದು? ಜಪಾನ್ನ ಏನಂತ ಕರೀತಾರೆ? ಅದಕ್ಕಿರುವಂತಹ ಒಂದು ಸಬ್ ನೇಮ್ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸತ್ಯಮೇವ ಜಯತೆ ಆಸ್ ಬೀನ್ ಟೇಕನ್ ಫ್ರಮ್. ಏನ್ ಕೇಳಿದ್ದಾರೆ? ಸತ್ಯಮೇವ ಜಯತೆ. ಈ ಸತ್ಯಮೇವ ಜಯತೆ ಅನ್ನೋ ಪದವನ್ನು ನಾವು ಎಲ್ಲಿ ನೋಡ್ತೀವಿ? ನಮ್ಮ ಒಂದು ರಾಷ್ಟ್ರೀಯ ಚಿಹ್ನೆ, ನ್ಯಾಷನಲ್ ಎಂಬ್ಲಮ್ ಇದೆಯಲ್ವಾ, ಅದರಲ್ಲಿ ಕೆಳಗಡೆ ಬರೆದಿರುತ್ತೆ ಏನು? ಸತ್ಯಮೇವ ಜಯತೆ ಅಂತ. ಈ ಒಂದು ಸತ್ಯಮೇವ ಜಯತೆ ಅನ್ನೋ ಪದವನ್ನ ಯಾವ ಒಂದು ಭಾಗದಿಂದ ತಗೊಂಡಿದ್ದೀವಿ? ಈ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ? ಆಪ್ಷನ್ ಎ ಮಂಡುಕ ಉಪನಿಷತ್, ಋಗ್ವೇದ, ನ್ಯಾಯಶಾಸ್ತ್ರ, ಸಾಮವೇದ. ಸೊ ಸತ್ಯಮೇವ ಆನ್ಸರ್ ಹೇಳೋದಕ್ಕಿಂತ ಮೊದಲು ಸತ್ಯಮೇವ ಜಯತೆ ಅಂದ್ರೆ ಏನು? ಸತ್ಯಮೇವ ಜಯತೆ ಅಂತಂದ್ರೆ ಲೈಕ್ ಅದು ಒಂದು ಸತ್ಯ ಒಂದೇ ಗೆಲ್ಲುತ್ತೆ ಅಂತ ಅರ್ಥವನ್ನು ನೀಡುತ್ತೆ. ಸತ್ಯಮೇವ ಜಯತೆ ಮೀನ್ಸ್ ಸತ್ಯ ಒಂದೇ ಗೆಲ್ಲುತ್ತೆ ಅಂತ. ಓಕೆ, ಈ ಒಂದು ಸತ್ಯಮೇವ ಜಯತೆ ಪದವನ್ನು ತಗೊಂಡಿರೋದು ಮಂಡುಕ ಉಪನಿಷತ್. ಯಾವುದು? ಮಂಡುಕ ಉಪನಿಷತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಒಂದು ಓಲ್ಡೆಸ್ಟ್ ವೇದ ಅಂತ ಯಾವುದನ್ನ ಕರಿತೀವಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಚಿಲ್ಕಾ ಲೇಕ್. ಚಿಲ್ಕಾ ಲೇಕ್. ಲೇಕ್ ಅಂದ್ರೆ ಏನು? ಸರೋವರ, ನಾಟ್ ಎ ರಿವರ್. ಏನಂತ ಹೇಳ್ತೀವಿ? ಸರೋವರ. ಚಿಲ್ಕಾ ಲೇಕ್ ಅನ್ನೋದು ಎಲ್ಲಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಒಡಿಶಾ, ಬಿಹಾರ್, ಮಧ್ಯಪ್ರದೇಶ್, ನನ್ ಆಫ್ ದೀಸ್. ಸೊ ಚಿಲ್ಕಾ ಲೇಕ್ ಸಿಚುವೇಟೆಡ್ ಇನ್. ಸಿಚುವೇಟೆಡ್ ಅಂದ್ರೆ ಇರುವಂತಹದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಒಡಿಶಾ ಇಸ್ ದ ರೈಟ್ ಆನ್ಸರ್. ಸೊ ಒಂದು ಬಿಹಾರದ ಒಂದು ಪ್ರಸಿದ್ಧ ಸರೋವರ ಅಥವಾ ಲೇಕ್ ಯಾವುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಕ್ವಶನ್ ನಂಬರ್ 6. ಕ್ಯಾಪಿಟಲ್ ಆಫ್ ಮಿಜೋರಾಂ. ಕ್ಯಾಪಿಟಲ್ ಆಫ್ ಮಿಜೋರಾಂ. ಮಿಜೋರಾಂನ ಕ್ಯಾಪಿಟಲ್ ಸಿಟಿ ಯಾವುದು? ರಾಜಧಾನಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಐಜ್ವಾಲ್, ಶಿಲಾಂಗ್, ಇಂಫಾಲ್, ನನ್ ಆಫ್ ದೀಸ್. ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ಇಂಫಾಲು ಮಣಿಪುರ ಕ್ಯಾಪಿಟಲ್. ಓಕೆ, ಸೊ ಇದು ರಾಂಗ್ ಆನ್ಸರ್. ಇದು ಶಿಲಾಂಗ್ ಮೇಘಾಲಯನ ಕ್ಯಾಪಿಟಲ್. ಸೊ ಇದು ರಾಂಗ್ ಆನ್ಸರ್. ಸೊ ಐಜ್ವಾಲ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಐಜ್ವಾಲ್ ಇಸ್ ದ capital of Mizoram. Okay, so next question number 7. Bihu is the traditional dance of which state ಅಂತ ಕೇಳಿದ್ದಾರೆ. ಬಿಹು ಅನ್ನೋದು ಒಂದು ಡ್ಯಾನ್ಸ್, ಟೈಪ್ ಆಫ್ ಡ್ಯಾನ್ಸ್. ಓಕೆ, ಸೊ ಯಾವ ಒಂದು ಸ್ಟೇಟ್ನ ಟ್ರೆಡಿಷನಲ್ ಡ್ಯಾನ್ಸ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸ್ಟೇಟ್ ಮೀನ್ಸ್ ರಾಜ್ಯ. ಬಿಹು ಅನ್ನೋ ಒಂದು ಡ್ಯಾನ್ಸು ಯಾವ ಸ್ಟೇಟ್ನ ಟ್ರೆಡಿಷನಲ್ ಡ್ಯಾನ್ಸ್ ಆಗಿದೆ, ಸಾಂಪ್ರದಾಯಿಕ ನೃತ್ಯ ಕಲೆ ಆಗಿದೆ ಅಂತ ಇಲ್ಲಿ ಕ್ವಶನ್ ಅನ್ನ ಕೇಳಲಾಗಿದೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಬಿಹಾರ್, ಅಸ್ಸಾಂ, ಪಂಜಾಬ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸ್ಸಾಂ ಈಸ್ ದ ರೈಟ್ ಆನ್ಸರ್. ಅಸ್ಸಾಂನ ಒಂದು ಸಾಂಪ್ರದಾಯಿಕ ನೃತ್ಯ ಕಲೆ ಆಗಿದೆ ಯಾವುದು? ಬಿಹು ಅನ್ನೋದು. ಸೊ ಒಂದು ಪಂಜಾಬ್ನ ಫೇಮಸ್ ಟ್ರೆಡಿಷನಲ್ ಡ್ಯಾನ್ಸ್ ಯಾವುದು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಓಕೆ, ಸೊ ಕ್ವಶನ್ ನಂಬರ್ 8. ಲಂಡನ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ವಿಚ್ ರಿವರ್? ಏನಂತ ಕೇಳಿದ್ದಾರೆ ಇಲ್ಲಿ? ಲಂಡನ್ ಈಸ್ ಸಿಚುವೇಟೆಡ್. ಲಂಡನ್ ಅನ್ನೋ ಒಂದು ನಗರ ಯಾವ ನದಿಯ ದಡದ ಮೇಲಿದೆ? ಬ್ಯಾಂಕ್ಸ್ ಮೀನ್ಸ್ ಏನಂತ ಹೇಳಿದ್ದೆ? ದಡ ಅಥವಾ ನದಿಯ ಹತ್ತಿರ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಜೇಮ್ಸ್, ಥೇಮ್ಸ್, ಹೇಮ್ಸ್ ಅಂಡ್ ಥೇಮ್ಸ್. ಸೊ ಸರಿಯಾದ ಉತ್ತರ ಇಲ್ಲಿ ಥೇಮ್ಸ್. ಓಕೆ, ಸೊ ಲಂಡನ್ ಅನ್ನೋ ಒಂದು ಸಿಟಿ ಇರೋದು ಯಾವ ರಿವರ್ ಹತ್ರ ಅಥವಾ ಯಾವ ರಿವರ್ ದಡದ ಮೇಲೆ ಅಂತಂದ್ರೆ
ಥೇಮ್ಸ್ ನದಿಯ ದಡದ ಮೇಲೆ. ರಿವರು ಮತ್ತೆ ಲೇಕ್ ಕನ್ಫ್ಯೂಸ್ ಆಗಬಾರ್ದು. ರಿವರ್ ಅಂತಂದ್ರೆ ನದಿ, ಓಕೆ. ಲೇಕ್ ಅಂದ್ರೆ ಸರೋವರ, ಇದು ಮರಿಬಾರ್ದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9. ಬೈ ಯೂಸಿಂಗ್ ಅ ಮ್ಯಾಪ್ ಯು ಕ್ಯಾನ್ ಫೈಂಡ್. ಸೊ ಒಂದು ಮ್ಯಾಪ್ ಅನ್ನ ಉಪಯೋಗಿಸ್ಕೊಂಡು ನಾವೇನೇನನ್ನ ಕಂಡುಹಿಡಿತೀವಿ. ಫೈಂಡ್ ಮೀನ್ಸ್ ಕಂಡುಹಿಡಿಯುವುದು. ಯಾವುದನ್ನೆಲ್ಲ ಕಂಡುಹಿಡಿತೀವಿ. ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್, ಡೈರೆಕ್ಷನ್, ಆಲ್ಟಿಟ್ಯೂಡ್, ಆಲ್ ಆಫ್ ದೀಸ್ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ನಮಗೆ ಕ್ವಶನ್ಗೆ ಆನ್ಸರ್ ಗೊತ್ತಾಗಬೇಕು ಅಂತಂದ್ರೆ ಇದರ ಮೀನಿಂಗ್ಗಳು ಗೊತ್ತಾಗಬೇಕು ನಮಗೆ, ಹೌದಾ? ಸೊ ಡಿಸ್ಟೆನ್ಸ್ ಮೀನ್ಸ್ ವಾಟ್? ದೂರ. ಡೈರೆಕ್ಷನ್ ಮೀನ್ಸ್ ದಿಕ್ಕು. ಆಲ್ಟಿಟ್ಯೂಡ್ ಮೀನ್ಸ್ ಇದು ಒಂದು ರೀತಿಯ ದೂರ, ಡಿಸ್ಟೆನ್ಸ್ ಅಂತಾನೆ ಬರುತ್ತೆ, ಬಟ್ ಯಾವ ರೀತಿ ಇರುತ್ತೆ? ದೂರ ಬಟ್ ಈ ರೀತಿ ಎತ್ತರಕ್ಕೆ ಅಳತೆ ಮಾಡೋದನ್ನ ಆಲ್ಟಿಟ್ಯೂಡ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಎತ್ತರವನ್ನ ಅಳಿಲಿಕ್ಕೆ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಫೋರ್ತ್ ಏನಂತ ಕೊಟ್ಟಿದ್ದಾರೆ? ಆಲ್ ಆಫ್ ದೀಸ್. ಸೊ ಒಂದು ಮ್ಯಾಪ್ ಇಂದ ನಮಗೆ ಏನೆಲ್ಲ ಗೊತ್ತಾಗುತ್ತೆ ಅಥವಾ ಏನನ್ನ ಕಂಡುಹಿಡ್ಕೊಂತೀವಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್, ಇಟ್ ಈಸ್ ಆಲ್ಸೋ ರೈಟ್. ಡೈರೆಕ್ಷನ್, ಇಟ್ ಈಸ್ ಆಲ್ಸೋ ರೈಟ್. ಆಲ್ಟಿಟ್ಯೂಡ್ ಇಸ್ ಆಲ್ಸೋ ರೈಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು? ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದೀಸ್ ಅಂತ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10. Who is the supreme commander of the armed forces? Who is the supreme? Supreme means head ಅಥವಾ ಚೀಫ್ ಅಂತ ಕರಿತೀವಿ. ಸೊ ಯಾರು ಸುಪ್ರೀಂ ಕಮಾಂಡರ್ ನಮ್ಮ ಒಂದು ಆರ್ಮ್ಡ್ ಫೋರ್ಸಸ್? ಆರ್ಮ್ಡ್ ಫೋರ್ಸಸ್ ಅಂದ್ರೆ ಶಸ್ತ್ರಾಸ್ತ್ರ ಪಡೆ ಅಂತ. ಆರ್ಮ್ ಅಂತಂದ್ರೆ ಶಸ್ತ್ರಾಸ್ತ್ರಗಳು. ಸೊ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆಪ್ಷನ್ಸ್: ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಸ್ಪೀಕರ್ ಆಫ್ ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನನ್ ಆಫ್ ದಿ ಎಬೋವ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಮೂರು ಫೋರ್ಸ್ಗಳು ಲೈಕ್ ಆರ್ಮಿ, ನೇವಿ, ಏರ್ಫೋರ್ಸ್, ಇವು ಮೂರಕ್ಕೂ ಹೆಡ್ ಯಾರಾಗಿರ್ತಾರೆ? ಪ್ರೆಸಿಡೆಂಟ್. ಸೊ ಮತ್ತೆ ಅದರ ಜೊತೆಗೆ ಒಂದೊಂದು ಫೋರ್ಸಿಗೂ ಕೂಡ ಒಬ್ಬೊಬ್ಬ ಹೆಡ್ ಅಧಿಕಾರಿ ಇರ್ತಾರೆ, ಒಬ್ಬೊಬ್ರು. ಸೊ ಅವ್ರು ಯಾರು ಅಂತಂದ್ರೆ ಆರ್ಮಿಗೆ ಜನರಲ್, ನೇವಿಗೆ ಅಡ್ಮಿರಲ್, ಏರ್ಫೋರ್ಸ್ಗೆ ಮಾರ್ಷಲ್, ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಸೊ ಆ ಮೂರು ಜನರಿಗೂ ಹೆಡ್ ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಇಸ್ ಅ ರೈಟ್ ಆನ್ಸರ್. ಸೊ ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮ್ಡ್ ಫೋರ್ಸಸ್? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಕ್ವಶನ್: ವಿಚ್ ಈಸ್ ದ ಡೀಪೆಸ್ಟ್ ಓಷನ್ ಇನ್ ದ ವರ್ಲ್ಡ್? ಸೊ ನಮ್ಮ ವರ್ಲ್ಡ್ ಅಲ್ಲಿ, ಇಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಡೀಪೆಸ್ಟ್ ಓಷನ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಡೀಪೆಸ್ಟ್ ಮೀನ್ಸ್ ಆಳವಾದ. ಸೊ ಆಳವಾದ ಒಂದು ಓಷನ್ ಯಾವುದು ಅಂತಂದ್ರೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಅರೇಬಿಯನ್ ಓಷನ್, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಪೆಸಿಫಿಕ್ ಓಷನ್. ಪೆಸಿಫಿಕ್ ಓಷನ್ ಇಸ್ ದ deepest and largest ocean in the world. Okay. Next, question number 12. India liberated Goa from the Portuguese in. So, ಏನಂತ ಕೇಳಿದ್ದಾರೆ ಇಲ್ಲಿ? ಲಿಬರೇಟೆಡ್. ಲಿಬರೇಟೆಡ್ ಅಂದ್ರೆ ಅರ್ಥ ಸ್ವಾತಂತ್ರ್ಯ. ಲಿಬರೇಷನ್ ಮೀನ್ಸ್ ಸ್ವಾತಂತ್ರ್ಯವನ್ನು ಯಾವಾಗ ಪಡ್ಕೊಳ್ತು? ಇಲ್ಲಿಂದ ಗೋವಾ ಅಂದ್ರೆ ನಮ್ಮ ಭಾರತ ಅನ್ನೋದು 1947ನಲ್ಲೇ ಏನಾಯ್ತು? ಫ್ರೀಡಮ್ನ ಪಡಿತು, ಅಂದ್ರೆ ಸ್ವತಂತ್ರವನ್ನ ಪಡ್ಕೊಳ್ತು. ಬಟ್ ನಮ್ಮ ಭಾರತದ ಒಂದು ಪ್ರದೇಶವಾದಂತಹ ಗೋವಾ ಅದು ಸ್ವತಂತ್ರವನ್ನು ಪಡ್ಕೊಂಡಿರಲ್ಲ ಈ ಟೈಮಲ್ಲಿ. ಓಕೆ. ಸೊ ನಂತರ ದಿನಗಳಲ್ಲಿ ಅದು ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಯಾರು ಆಳ್ವಿಕೆ ಮಾಡ್ತಿರ್ತಾರೆ ಅಥವಾ ಯಾರು ಇರ್ತಾರೆ ಅಂತಂದ್ರೆ ಪೋರ್ಚುಗೀಸ್ ಇರ್ತಾರೆ. ಓಕೆ. ಸೊ ಎಷ್ಟರಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ? 1947, 1965, 1961 and 1960. So right answer 1961. So ಒಂದು 1961 ನಲ್ಲಿ ನಮ್ಮ ಇಂಡಿಯನ್ ಆರ್ಮಿನ ಕಳಿಸೋದ್ರ ಮುಖಾಂತರ ಏನ್ ಮಾಡ್ತಾರೆ? ಒಂದು ಗೋವನ್ನ ಲಿಬರೇಷನ್ ಮಾಡಲಾಗುತ್ತೆ. ಓಕೆ. ಸೊ ರೈಟ್ ಆನ್ಸರ್ ಇಸ್ 1961. ಸೊ ನೆಕ್ಸ್ಟ್ ಕ್ವಶನ್:
So question number 13, Paris is situated on the bank of which river? ಸೊ ಈಗಾಗಲೇ ಮುಂಚೆ ಲಂಡನ್ನ ಕೇಳಿದ್ರು, ಇಲ್ಲಿ ಪ್ಯಾರಿಸ್ನ ಕೇಳಿದ್ದಾರೆ. ಪ್ಯಾರಿಸ್ ಪ್ರದೇಶ ಬರೋದೆಲ್ಲಿ? ಇಟ್ ಈಸ್ ಇನ್ ಫ್ರಾನ್ಸ್. ಫ್ರಾನ್ಸಲ್ಲಿ ಪ್ಯಾರಿಸ್ ಅನ್ನೋ ನಗರ ಇದೆ. ಸೊ ಯಾವ ಒಂದು ನದಿಯ ದಡದ ಮೇಲಿದೆ? ಬ್ಯಾಂಕ್ ಆಫ್ ಯಾವ ಒಂದು ನದಿಯ ದಡದ ಮೇಲಿದೆ ಅಂತ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಸೀನ್, ಥೇಮ್ಸ್, ಓಲ್ಗಾ, ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಸೀನ್ ಇಸ್ ದ ರೈಟ್ ಆನ್ಸರ್. ಥೇಮ್ಸ್ ಅನ್ನೋದು ಲಂಡನ್ ಇರುವಂತಹದ್ದು. ಸೊ ಆಪ್ಷನ್ ಎ ಸೀನ್ ಇಸ್ ದ ರೈಟ್ ಆನ್ಸರ್. ದ ಪ್ಯಾರಿಸ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ಸೀನ್ ರಿವರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 14. ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ. ಬೊಟಾನಿಕಲ್ ಗಾರ್ಡನ್. ಸೊ ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ರೇವಾ, ಜೈಪುರ್, ಚಂಡೀಗರ್, ಲಕ್ನೋ. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಲಕ್ನೋ. ಒಂದು ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಇರೋವಂಥದ್ದು, ಸಿಚುವೇಟೆಡ್ ಮೀನ್ಸ್ ಇರೋವಂಥದ್ದು, ಅಸ್ತಿತ್ವದಲ್ಲಿರುವಂಥದ್ದು ಎಲ್ಲಿ ಅಂತಂದರೆ ಲಕ್ನೋ. ಲಕ್ನೋ ಇಸ್ ದ ರೈಟ್ ಆನ್ಸರ್. ಸೊ ಜೈಪುರನ್ನು ಏನಂತ ಕರಿತೀವಿ ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಜೈಪುರ್ಗೆ ಮತ್ತೊಂದು ಹೆಸರಿದೆ, ಏನಂತ ಕರೀತಾರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಸೈನ್ಸ್ ಸರ್ ಬಂದು ಡಿಸ್ಕಸ್ ಮಾಡ್ತಾರೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ. ಸೊ ಇವಾಗ ಜನರಲ್ ಸೈನ್ಸ್ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 16, ವಾಟ್ ಈಸ್ H1N1 ಅಂತ ಹೇಳಿ. ಸರ್ ಒಂದು ನಿಮಿಷ ಬಂದ್ ಮಾಡ್ರಿ. ಕ್ವಶನ್ ಎಲ್ಲ ಹಲೋ. ಸೊ ನಾವು ಇವಾಗ ಜನರಲ್ ಸೈನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 16, ವಾಟ್ ಈಸ್ H1N1? H1N1 ಅನ್ನೋದು ಏನು ಅಂತೇಳಿ. ಸೊ ಇಟ್ಸ್ ಅ ಡಿಸೀಸ್, ಇದೊಂದು ರೋಗ ಅಂತ. ಸೊ ಯಾವ ರೋಗ ಇದ್ರೊಳಗಡೆ? ಕಫ್, ಕೆಮ್ಮೋದು, ಬರ್ಡ್ ಫ್ಲೂ, ಹಕ್ಕಿ ಜ್ವರ, ಸ್ವೈನ್ ಫ್ಲೂ ಅಂದ್ರೆ ಹಂದಿ ಜ್ವರ, ಅಥವಾ ಯಾವುದು ಅಲ್ಲ. ಸೊ ಹೆಂಗಾದ್ರೆ ಇದ್ರೊಳಗಡೆ ಯಾವುದು ಅಂತೇಳಿ ಕ್ವಶನ್. ಸೊ ಯಾವ್ದಾಗುತ್ತಪ್ಪ? ಸ್ವೈನ್ ಫ್ಲೂ ಕರೆಕ್ಟ್ ಆನ್ಸರ್. ಸ್ವೈನ್ ಫ್ಲೂ ಅನ್ನೋದು H1N1 ಅಂತ ಕರೀತಾರ. ಸೊ ಕ್ವಶನ್ ನಂಬರ್ 17, ವಾಟ್ ಈಸ್ ಲಾಫಿಂಗ್ ಗ್ಯಾಸ್? ಲಾಫಿಂಗ್ ಗ್ಯಾಸ್ ಅಂದ್ರೆ ಯಾವುದು? ನಗೆ ಅನಿಲ ಅಂತ ಯಾವುದಕ್ಕೆ ಕರೀತಾರ? ಅದ್ರ ಕೆಮಿಕಲ್ ನೇಮ್ ಏನು ಅಂತೇಳಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲ, ಸಲ್ಫರ್ ಡೈಆಕ್ಸೈಡ್ ಅಲ್ಲ, ಹೈಡ್ರೋಜನ್ ಪೆರಾಕ್ಸೈಡ್ನು ಕೂಡ ಅಲ್ಲ. ಸೊ ಇವು ಮೂರೂ ಏನಪ್ಪಾ ಅಂದ್ರೆ ಲೀಥಲ್ ಗ್ಯಾಸಸ್. ಇವು ಮೂರೂ ಕೂಡ ಲೀಥಲ್ ಗ್ಯಾಸಸ್. ಇನ್ನು ಹೈ ಎಕ್ಸ್ಟೆಂಟ್ ಕಾರ್ಬನ್ ಡೈಆಕ್ಸೈಡ್ನು ಕೂಡ ಲೀಥಲ್ ಆಗುತ್ತೆ. ಬಟ್ ಇವು ಸಲ್ಫರ್ ಡೈಆಕ್ಸೈಡ್ ಆಗಲಿ, ಹೈಡ್ರೋಜನ್ ಪೆರಾಕ್ಸೈಡ್ ಆಗಲಿ, ಇವು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇವು ಡೆತ್ ಆಗೋ ಸಂಭವ ಜಾಸ್ತಿ. ಸೊ ಇವಕ್ಕೆ ಲೀಥಲ್ ಅಂತ ಕರೀತಾರೆ. ಸೊ ಹಂಗಿದ್ರೆ ಉಳ್ಕೊಂಡಿರೋದು ನೈಟ್ರಸ್ ಆಕ್ಸೈಡ್. ಸೊ ನಮ್ಮ ಆನ್ಸರ್ ಯಾವುದು? ನೈಟ್ರಸ್ ಆಕ್ಸೈಡ್. ಇವ್ಯಾವೂ ಕೂಡ ಅಲ್ಲ ಅಂತೇಳಿ. ಫೈನ್. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಕೂಡ ಅನ್ಬೋದು, ಅಲ್ಯೂಮಿನಿಯಂ ಕೂಡ ಅನ್ಬೋದು. ಸೊ ಇದ್ರೊಳಗಡೆ ಯಾವುದು ಇಂಪಾರ್ಟೆಂಟ್ ಓರು ಅಂತೇಳಿ. ಸೊ ಡೈರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಾಕ್ಸೈಟ್. ಬಾಕ್ಸೈಟ್ ಅನ್ನೋದು ಅಲ್ಯೂಮಿನಿಯಂದು ಹೇರಳವಾಗಿ ಜಾಸ್ತಿ ಸಿಗೋದಂದ್ರೆ ಬಾಕ್ಸೈಟನೇ. ಸೊ ಇದು ಇದರದ್ದು ಇಂಪಾರ್ಟೆಂಟ್ ಓರ್. ನೆಕ್ಸ್ಟ್, ದ ಗ್ಯಾಸ್ ಯೂಸ್ ಟು ಎಕ್ಸ್ಟಿಂಗ್ವಿಶ್ ಫೈರ್. ಎಕ್ಸ್ಟಿಂಗ್ವಿಶ್ ಅಂದ್ರೆ ಅದನ್ನ ನಂದಿಸೋದು ಅಂತೇಳಿ. ಸೊ ಯಾವ ಗ್ಯಾಸ್ ಅನ್ನ ಬೆಂಕಿ ನಂದಿಸಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ ಕ್ವಶನ್. ಸೊ ಅದ್ರೊಳಗಡೆ ನಿಯಾನು, ನೈಟ್ರೋಜನ್ನು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನು ಕೆಂಪು ಕ್ಯಾನ್ ಇರ್ತಾವಲ್ಲ, ಇವು ಫೈರ್ ಎಕ್ಸ್ಟಿಂಗ್ವಿಷರ್ ಕೆಂಪು ಕ್ಯಾನ್ಗಳು ಇರ್ತಾವೆ, ಅದ್ರೊಳಗಡೆ ಯೂಶಲಿ ನಾವು ಯೂಸ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್. ಇದನ್ನ ಪೌಡರ್ ಫಾರ್ಮ್ ಒಳಗಡೆನೂ ಯೂಸ್ ಮಾಡ್ತಾರ, ಗ್ಯಾಸಸ್ ಫಾರ್ಮ್ ಒಳಗಡೆನೂ ಕೂಡ ಯೂಸ್ ಮಾಡ್ತಾರ. ನೆಕ್ಸ್ಟ್, ಕ್ವಶನ್ ನಂಬರ್ 20, ದ ಮ್ಯಾಮಲ್ ವಿಚ್ ಲೇ ಎಗ್ಸ್. ಯಾವ ಸಸ್ತನಿ ಮೊಟ್ಟೆ ಇಡುತ್ತಾ ಅಂತೇಳಿ ಕ್ವಶನ್ ಕೇಳಿದಾರ. ಸೊ ಮ್ಯಾಮಲ್ಸ್ ಅಂದ್ರೆ ಯಾವ ಪ್ರಾಣಿಗಳಿಗೆ ಮ್ಯಾಮರಿ ಗ್ಲ್ಯಾಂಡ್ಸ್ ಇರ್ತಾವ. ಮ್ಯಾಮರಿ ಗ್ಲ್ಯಾಂಡ್ಸ್ ಅಂದ್ರೆ ಹಾಲು ಉಣಿಸುವಂತ ಒಂದು ಗುಣ ಯಾವುದಕ್ಕೆ ಇರುತ್ತಾ, ಯಾವ ಪ್ರಾಣಿಗಳಿಗೆ ಇರುತ್ತಲ್ಲ ಅವಕ್ಕೆ ಏನಂತಾರ? ಮ್ಯಾಮಲ್ಸ್ ಅಂತಾರ. ಸೊ ಅದ್ರೊಳಗಡೆ
ಬ್ಯಾಟ್, ಕಾಂಗರು, ಸ್ಕ್ವಿರಲ್ ಮತ್ತೆ ಡಕ್ ಬೆಲ್ಟ್ ಪ್ಲಾಟಿಪಸ್ ಅಂತೇಳಿ ನಿಮ್ಗೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಬ್ಯಾಟ್ ಅಂದ್ರೆ ಬಾವ್ಲಿ. ಸೊ ಬಾವ್ಲಿ ಆಗಲ್ಲ. ಕಾಂಗ್ರೂದು ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಅದಕ್ಕೆ ಪೌಚ್ ಇರುತ್ತೆ ಹೊಟ್ಟೆ ಮುಂದ್ಗಡೆ. ಸೊ ಮರಿ ಸಣ್ಣದಿದ್ದಾಗ ಅದ್ರೊಳಗಡೆ ಅದ್ರದ್ದು ಪೋಷಣೆ ಆಗುತ್ತೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಾರ್ಸುಪಿಯಲ್ ಅನಿಮಲ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಒಳಗಡೆ ಎಲ್ಲಾರ ಕೇಳಿದ್ರು ಅಂದ್ರೆ ನೀವು ಬರಿಬೋದು ಮಾರ್ಸುಪಿಯಲ್ ಅನಿಮಲ್. ಮಾರ್ಸುಪಿಯಾ ಅಂದ್ರೆ ಹೊಟ್ಟೆ ಚೀಲ ಅಂತೇಳಿ. ಸೊ ಯಾವಕ್ಕೆ ಹೊಟ್ಟೆ ಮುಂದ್ಗಡೆ ಚೀಲ ಇರುತ್ತೋ ಅವಕ್ಕೆ ಮಾರ್ಸುಪಿಯಲ್ ಅನಿಮಲ್ಸ್ ಅಂತಾರೆ. ಸೊ ಈ ಉಳ್ಕೊಂಡಿರೋದು ಕಾಂಗ್ರೂ ಒಂದು, ಸ್ಕ್ವಿರಲ್ ಕೂಡ ಮ್ಯಾಮಲ್ಲು, ಬಟ್ ಇವು ಯಾವನು ಕೂಡ ಮೊಟ್ಟೆ ಇಡಂಗಿಲ್ಲ. ಬಟ್ ಯಾವ್ದು ಇರುತ್ತಾ ಡಕ್ ಬೆಲ್ಟ್ ಪ್ಲಾಟಿಪಸ್ ಅನ್ನೋದು ಇದು ಉಭಯವಾಸಿದಾರ ಇರುತ್ತೆ, ಜಾಸ್ತಿ ಹೊತ್ತು ನೀರೊಳಗಡೆ ಇರುತ್ತಾ, ಬಟ್ ನೆಲದ ಮೇಲೆನೆ ಮೊಟ್ಟೆ ಇಡುತ್ತೆ. ಸೊ ಇದು ನಿಮ್ಮ ಆನ್ಸರ್ ಆಗುತ್ತಾ ಡಕ್ ಬೆಲ್ಟ್ ಪ್ಲಾಟಿಪಸ್ ಅಷ್ಟೇನು ಕೇಳ್ಬೋದು. ಡಕ್ ಬೆಲ್ಟ್ ಅಂತ ಯಾಕೆ ಕರೀತಾರಂದ್ರೆ ಅದ್ರದ್ದು ಸ್ಟೌಟ್ ಅಂದ್ರೆ ಮುಂದ್ಗಡೆ ಮೂತಿ ಇರುತ್ತಲ್ಲ ಬಾಯಿ, ಅದು ಡಕ್ ತರ ಇರುತ್ತೆ. ಅದ್ರದ್ದು ಅಂದ್ರೆ ಬಾತ್ಕೋಳಿ ತರ ಅದ್ರದ್ದು ಮುಖ ಇರೋದ್ರಿಂದ ಅದಕ್ಕೆ ಡಕ್ ಬೆಲ್ಟ್ ಪ್ಲಾಟಿಪಸ್ ಅಂತ ಕರೀತಾರ. ನೆಕ್ಸ್ಟ್ ಕ್ವೆಶ್ಚನ್. ಸೊ ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್, ಲ್ಯಾಪ್ರೋಸ್ಕೋಪಿ ಅಂತಕ್ಕಂಥ ಚಿಕಿತ್ಸೆ ಯಾವ್ದು ಕನೆಕ್ಟೆಡ್ ಆಗಿದೆ? ಸೊ ರೇಡಾರ್ಸ್ ಆಗಂಗಿಲ್ಲ. ಸೈನ್ಸ್ ಆಫ್ ಟಿಶ್ಯೂಗೆ ಹಿಸ್ಟಾಲಜಿ ಅಂತ ಕರೀತಾರೆ. ಸೊ ಅದೂ ಅಲ್ಲ. ಸ್ಟಡಿ ಆಫ್ ಲೇಸರ್ ಬೀಮ್ಸ್, ಸೊ ಸ್ಟಡಿ ಆಫ್ ಲೇಸರ್ ಬೀಮ್ಸ್ಗೆ ಲೇಸರ್ ಫಿಸಿಕ್ಸ್ ಅಂತ ಕರೀತಾರೆ. ಸೊ ಅದೂ ಅಲ್ಲ. ಸೊ ಉಳ್ಕೊಂಡಿರೋದು ಯಾವುದು? ಗೈನಕಾಲಜಿಕಲ್ ಆಪರೇಷನ್. ಸೊ ಗೈನಕಾಲಜಿಕಲ್ ಆಪರೇಷನ್ ಅಂದ್ರೆ ಸ್ತ್ರೀ ರೋಗ ರಿಲೇಟೆಡ್ ಚಿಕಿತ್ಸೆ ಅಂತ ಹೇಳಿ. 24th, ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್. ನಮಗೆ ಗೊತ್ತಿರೋದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ 3 ಸ್ಟೇಟ್, ಹೌದಾ? ಸೊ ಟೋಟಲ್ ನಮ್ಗೆ ಈಗ ಅಕ್ನಾಲೇಜ್ ಮಾಡಿರೋದು ಒಂದು 5 ಇದಾವ. ಅದಕ್ಕಿಂತ ಜಾಸ್ತಿನೂ ಅದಾವ, ಅಂದ್ರೆ ನಾವು ತಯಾರು ಮಾಡಿರೋದು ಸಿಂಥೆಟಿಕ್ ಅದಾವ. ಬಟ್ ಅದ್ರೊಳಗಡೆ ಈ ಮೇನ್ 5 ಯಾವಪ್ಪ ಅಂದ್ರೆ ಲಿಕ್ವಿಡ್, ಸಾಲಿಡ್, ಗ್ಯಾಸ್, ಇವು 3. ಇದಲ್ಲದೆ ಪ್ಲಾಸ್ಮಾ ಮತ್ತೆ ಇನ್ನೊಂದು BEC ಅಂತ ಬರುತ್ತೆ, ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಹೇಳಿ. ಸೊ 4ನೇ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಪ್ಲಾಸ್ಮಾ. ಈ 3 ಸ್ಟೇಟ್ ಆದ ನಂತರ ಮೊದಲು ಕಂಡುಹಿಡಿದಿದ್ದಾನೆ ಪ್ಲಾಸ್ಮಾ ಅಂದ್ರೆ ಏನಪ್ಪಾ? ಇದು ಸೂಪರ್ ಚಾರ್ಜ್ಡ್ ಗ್ಯಾಸ್ ಅಂತಾರ ಅಥವಾ ಚಾರ್ಜ್ಡ್ ಗ್ಯಾಸ್ ಅಂತಾರ. ಈ ಗ್ಯಾಸ್ಗೂ ಮತ್ತೆ ಈ ಪ್ಲಾಸ್ಮಾಗೂ ಇರೋ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಗ್ಯಾಸ್ ಒಳಗಡೆ ಅಟಮ್ಸ್ ಇರ್ತಾವ, ಪ್ಲಾಸ್ಮಾ ಒಳಗಡೆ ಚಾರ್ಜ್ಡ್ ಅಯಾನ್ಸ್ ಇರ್ತಾವ. ಅದೇ ಒಂದು ಮೇನ್ ಡಿಫರೆನ್ಸ್ ಇದಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 25. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್? ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮಿಶ್ರಣ ಗೊಬ್ಬರ ಅಂತ ಹೇಳಿ ಕರೀತಾರೆ. ಯಾವುದಕ್ಕೂ ಮಿಶ್ರಣ ಗೊಬ್ಬರ ಅಂತಾರ. ಸೊ ಯೂರಿಯಾ ಹೋದು ಇದ್ರೊಳಗೆ ಕ್ವೆಶ್ಚನ್ ಪೇಪರ್ ಒಳಗಡೆ ನೋಡಿದೀವಿ. ಇದು ಮೇನು ನೈಟ್ರೋಜನ್ ಬೇಸ್ಡ್ ಗೊಬ್ಬರ. ನೈಟ್ರೋಜನ್ ಜಾಸ್ತಿ ಇರುತ್ತೆ, ಅರೌಂಡ್ 46% ಏನಿರುತ್ತೆ ಬರೀ ನೈಟ್ರೋಜನ್ ಇರುತ್ತೆ ಇದ್ರೊಳಗಡೆ. ಸೊ ಹೆನ್ಸ್ ಇದಲ್ಲ. ಅಮೋನಿಯಂ ಸಲ್ಫೇಟ್ ಒಳಗಡೆ ಅಮೋನಿಯಾ ಜಾಸ್ತಿ ಇರುತ್ತೆ, ಹಂಗಾಗಿ ಅದೂ ಅಲ್ಲ. ಕ್ಯಾಮ್ ಆಕ್ಚುಲಿ ಇದು ಕ್ಯಾನ್ ಆಗಬೇಕು, CAN ಕ್ಯಾನ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಮ್, ಅಮೋನಿಯಮ್ ಮತ್ತೆ ನೈಟ್ರೋಜನ್ ಅಂತ ಹೇಳಿ ಇಲ್ಲಿ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಫೈನ್, ನಡೆಯುತ್ತೆ. ಸೊ ಇನ್ನು ಉಳಿದಿದ್ದು ಯಾವುದಪ್ಪ ಅಂದ್ರೆ NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ. ಇವು ಮೂರು ಮಿಕ್ಸ್ ಇರ್ತಕ್ಕಂಥ ಗೊಬ್ಬರಕ್ಕೆ ಏನಂತಾರ? ಮಿಕ್ಸ್ಡ್ ಫರ್ಟಿಲೈಸರ್ ಅಂತಾರ. ಸೊ ನೆಕ್ಸ್ಟ್, ಕೌ ಮಿಲ್ಕ್ ಇಸ್ ರಿಚ್ ಸೋರ್ಸ್ ಆಫ್. ಕೌ ಮಿಲ್ಕ್ ಅಂದ್ರೆ ಆಕಳ ಹಾಲು ಯಾವ್ದು ರಿಚ್ ಸೋರ್ಸ್ ಆಗಿರುತ್ತೆ, ಅದರೊಳಗಡೆ ಹೇರಳವಾಗಿ ಯಾವ ಪದಾರ್ಥ ಸಿಗುತ್ತಾ? ಅದಕ್ಕೆ ವಿಟಮಿನ್ E ಡೈರೆಕ್ಟ್ ಆನ್ಸರ್. ವಿಟಮಿನ್ A ಇದರದ ಡೈರೆಕ್ಟ್ ಆನ್ಸರ್. ಸೊ ವಿಟಮಿನ್ B, ವಿಟಮಿನ್ C, ವಿಟಮಿನ್ D ಇವೆಲ್ಲನೂ ಕೂಡ ಅಲ್ಲ. ಇದ್ರೊಳಗಡೆ ವಿಟಮಿನ್ A ಮತ್ತು ಇವ್ರ ಕೊರತೆಗಳಿಂದಾಗಿ ಕೆಲವೊಂದು ರೋಗಗಳು ಬರ್ತವೆ. ಇವನ್ನ ಹೋದ್ಸತಿ ಡಿಸ್ಕಸ್ ಮಾಡಿದೀವಿ. ಯಾವ್ಯಾವ್ದಪ್ಪ? A ಇಂದ ಇರುಳು ಕುರುಡು ಬರ್ತೈತಿ, ನೈಟ್ ಬ್ಲೈಂಡ್ನೆಸ್ ಬರುತ್ತಾ. ವಿಟಮಿನ್ B ಇಂದ ಬೆರಿ ರೋಗ ಬರುತ್ತಾ. ವಿಟಮಿನ್ C ಇಂದ ಸ್ಕರ್ವಿ ರೋಗ ಬರುತ್ತಾ. ವಿಟಮಿನ್ D ಇಂದ ರಿಕೆಟ್ಸ್ ಬರುತ್ತಾ. ಇವೆಲ್ಲ ಮೇನ್ ಕೇಳ್ತಕ್ಕಂಥ ಕ್ವಶನ್ಗಳು ಇದ್ರೊಳಗಡೆ. ಇನ್ನೊಂದು ಥರ ಕ್ವಶನ್ ಕೇಳ್ಬೋದು. ಇದ್ರೊಳಗಡೆ ಯಾವುದು ವಾಟರ್ ಸಾಲ್ಯುಬಲ್ ಅಥವಾ ಯಾವ ಫ್ಯಾಟ್ ಸಾಲ್ಯುಬಲ್ ಅಂತ ಕೇಳ್ಬೋದು. ಇದ್ರೊಳಗಡೆ ಯಾವ ವಾಟರ್ ಸಾಲ್ಯುಬಲ್ ಅಂದ್ರೆ B ಮತ್ತೆ C, ಇವು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್. A ಮತ್ತೆ D ಮತ್ತೆ Kನೂ ಕೂಡ ಇವೆಲ್ಲ ಏನು, ಇದನ್ನ ಹಿಂಗೆ ಮಾಡೋಣ, ಇವೆಲ್ಲ ಏನು
ಫ್ಯಾಟ್ ಸಾಲ್ಯುಬಲ್, ನೀರೊಳಗಡೆ ಕರಗಂಗಿಲ್ಲ. ಆದರೆ ಬಿ ಮತ್ತು ಸಿ ಏನಾಗ್ತಾವ, ನೀರೊಳಗಡೆ ಕರಗ್ತಾವ. ಸೊ ನೆಕ್ಸ್ಟ್, ವಿಚ್ ಆರ್ಗನ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ಪ್ರೈಮರಿಲಿ ಅಫೆಕ್ಟೆಡ್ ಬೈ ಟೈಫಾಯ್ಡ್? ಟೈಫಾಯ್ಡಿಂದಾಗಿ ಮೊದಲು ಅಫೆಕ್ಟ್ ಆಗ್ತಕ್ಕಂಥ ಆರ್ಗನ್ ಯಾವುದು, ಯಾವ ಅಂಗ ಮೊದಲು ಅಫೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಲಿವರ್ ಅಲ್ಲ, ಲಂಗ್ಸ್ ಅಲ್ಲ, ಸ್ಟಮಕ್ನು ಕೂಡ ಅಲ್ಲ. ಉಳ್ಕೊಂಡಿರೋದು ಇಂಟೆಸ್ಟೈನ್. ಇಂಟೆಸ್ಟೈನ್ಗೆ ಡೈರೆಕ್ಟಾಗಿ ಏನು ಅಫೆಕ್ಟ್ ಮಾಡುವಂಥ ರೋಗ ಯಾವುದಪ್ಪ ಅಂದರೆ ಟೈಫಾಯ್ಡ್. ಸೊ ಇವಕ್ಕೆಲ್ಲ ಅಫೆಕ್ಟ್ ಮಾಡಲ್ಲ, ಇವಕ್ಕೆಲ್ಲ ಅಫೆಕ್ಟ್ ಮಾಡ್ತಕ್ಕಂಥ ರೋಗಗಳನ್ನು ಬೇರೆ ಅದಾವ. ಸೊ ಫಾರ್ ಎಕ್ಸಾಂಪಲ್ ಲಂಗ್ಸ್ಗೆ ಬ್ರಾಂಕೈಟಿಸ್ ಅಂತ ರೋಗ ಆಗುತ್ತೆ. ಲಿವರ್ಗೆ, ಲಿವರ್ ಒಳಗಡೆ ಇದು ನಮ್ದು ಆ್ಯಕ್ಚುಲಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಅತಿ ದೊಡ್ಡದಾದ ಗ್ಲ್ಯಾಂಡ್, ಗ್ರಂಥಿ. ಹೌದಾ? ಈಸ್ ಇಟ್ ಪ್ಯಾಂಕ್ರಿಯಾಸ್? ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಸ್ಟಮಕ್ ಒಳಗಡೆ HCl ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ಅಂದರೆ ಆ್ಯಸಿಡ್ ಇರುತ್ತೆ, ಅದು ಪಚನ ಕ್ರಿಯೆಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ದ ಟೂತ್ ವಿತ್ 3 ರೂಟ್ಸ್, 3 ರೂಟ್ಸ್ ಇರ್ತಕ್ಕಂಥ ಹಲ್ಲು ಯಾವುದು ಅಂತೇಳಿ ಕ್ವಶನ್ ಕೇಳಿದಾರೆ. ನಾರ್ಮಲಿ ಹಿಂಗಿರ್ತೈತೆ ಹಲ್ಲು, ಇಷ್ಟು ಸಣ್ಣದಿರಂಗಿಲ್ಲ, ಭಾಳ ಉದ್ದಿರ್ತಾವೆ ರೂಟ್ ಇರ್ತದ. ಸೊ 3 ರೂಟ್ ಇರ್ತಕ್ಕಂಥ ಹಲ್ಲು ಯಾವುದು? ಆಬ್ವಿಯಸ್ಲಿ ನಿಮ್ಮ ದವಡೆ ಹಲ್ಲು, ಮೂಲಾರ್, ಮ್ಯಾಕ್ಸಿಲರಿ ಮೂಲಾರ್, ದವಡೆ ಹಲ್ಲು. ದವಡೆ ಹಲ್ಲಿಗೆ ಏನಿರ್ತಾವ 3 ರೂಟ್ಗಳು ಇರ್ತಾವ ಕೆಳಗಡೆ. ಇಲ್ಲಿ ಮ್ಯಾಲೆ ಇರತಕ್ಕಂಥದ್ದು ಇದು ಕ್ರೌನ್ ಅಂತಾರ, ಕೆಳಗಡೆ ಇರ್ತಕ್ಕಂಥದಕ್ಕೂ ಏನಂತಾರಪ್ಪ, ರೂಟ್ ಅಂತಾರ. ಇದಕ್ಕೇನಂತಾರ, ಕ್ರೌನ್ ಅಂತಾರ. ಕ್ರೌನ್ ಕಿರೀಟ ಅಂದಂಗೆ. ಸೊ ಇದು ಯಾವುದರಿಂದ ಆಗಿರ್ತದ? ಇದೆಲ್ಲ ಆಗಿರೋದು ಗಟ್ಟಿ ಪದಾರ್ಥ. ಯಾವುದಪ್ಪ ಅದು? ಇದೆಲ್ಲ ನಿಮ್ಮ ಕ್ಯಾವಿಟಿ ಆಗ್ಬೇಕಾದ್ರೆ ಮೊದಲು ಹಾಳಾಗೋದನ್ನ ಇದು. ಇಲ್ಲಿ ಹೋಲ್ ಬಿತ್ತು ಅಂದ್ರೆ ಇಲ್ಲಿಂದ ಏನು, ಇಲ್ಲಿ ನಿಮ್ಮ ನರಗಳು ಎಕ್ಸ್ಪೋಸ್ ಆಗ್ತಾವ ಹೊರಗಿನ ಇದಕ್ಕೆ. ಅವಾಗ ಏನಾಗುತ್ತೆ, ನಿಮಗೆ ಇದು ಸೆನ್ಸೇಷನ್, ಪೇನ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಗಟ್ಟಿ ಪದಾರ್ಥಕ್ಕೆ ಏನಂತಾರಪ್ಪ ಅಂದರೆ ಎನಾಮೆಲ್ ಅಂತಾರ. ಎನಾಮೆಲ್ ಪದರ ಅದು ಕಳಚಿ ಒಂದ್ಸತಿ ಹೋಯ್ತು ಅಂದರೆ ತಿರ್ಗಾ ನಿಮಗೆ ರಿಪೇರಿ ಆಗಂಗಿಲ್ಲ. ನಮ್ಮ ಇಡೀ ಬಾಡಿ ಒಳಗಡೆ ಯಾವುದಾದ್ರೂ ಒಂದು ಆರ್ಗನ್ನು ರಿಪೇರ್ ಆಗಂಗಿಲ್ಲ ಅಂದರೆ ಅದು ನಿಮ್ಮ ಹಲ್ಲು. ಸೊ ಹಲ್ಲನ್ನು ಸರಿಯಾಗಿ ನೋಡ್ಕೋಬೇಕು. ನೆಕ್ಸ್ಟ್ 29, ದ ಸಲೈವಾ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್. ಸಲೈವಾ ನಿಮ್ಮದು ಲಾಲಾರಸ, ಬಾಯಿ ಒಳಗಡೆ ಏನಿರ್ತೈತಲ್ಲ ಆ ಲಾಲಾರಸ ಯಾವುದನ್ನ ಡೈಜೆಸ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತಾ ಅಂತ ಹೇಳಿ. ಸೊ ಪ್ರೋಟೀನ್ಸ್, ಫ್ಯಾಟ್ಸ್, ಫೈಬರ್ಸ್ ಮತ್ತು ಸ್ಟಾರ್ಚ್ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ದು ಆಪ್ಷನ್ ಬಂದ್ಬಿಟ್ಟು ಸ್ಟಾರ್ಚ್ ಆಗುತ್ತೆ. ಸ್ಟಾರ್ಚ್ ಅಂದರೆ ಏನಪ್ಪ ಅಂದರೆ ಇದು ಗ್ಲೂಕೋಸ್ನ ಪ್ಯಾಕ್ ಮಾಡಿ ಏನಿಡುತ್ತಲ್ಲ ನಮ್ಮ ಪ್ಲಾಂಟ್ಸು, ಅದಕ್ಕನೇ ಏನಂತಾರ, ಸ್ಟಾರ್ಚ್ ಅಂತಾರ. ಗ್ಲೂಕೋಸ್ನ ಒಂದ್ರ ಮೇಲೆ ನಾವು ಹೆಂಗೀಗ ರೊಟ್ಟಿ ಮಾಡಿದಾದ ನಂತರ ಒಂದ್ರ ಮೇಲೆ ಇಟ್ಟು ಗಂಟು ಕಟ್ಟಿ ಇರ್ತೀವಲ್ಲ, ಆ ಥರ ಗ್ಲೂಕೋಸ್ನ ಒಂದು ಕಡೆ ಸ್ಟೋರ್ ಮಾಡೋಕೆ ಅದನ್ನ ಪ್ಯಾಕ್ ಮಾಡುತ್ತೆ. ಅದು ಪ್ಯಾಕ್ ಮಾಡಿರೋದಕ್ಕೆ ಏನಂತಾರ, ಸ್ಟಾರ್ಚ್ ಅಂತಾರ. ಭಾಳ ಕಾಂಪ್ಲೆಕ್ಸ್ ಇರುತ್ತೆ. ಹೌದಾ? ಇದು ಡೈಜೆಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಬಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಸಲೈವರಿ ಅಮೈಲೇಸ್ ಅಂತೇಳಿ ಎನ್ಸೈಮ್ ಇರುತ್ತೆ ಸಲೈವ ಒಳಗಡೆ. ಸಲೈವರಿ ಅಮೈಲೇಸ್ ಅಂತೇಳಿ, ಅಮೈಲೇಸ್ ಅನ್ನೋದು ಎನ್ಸೈಮ್, ಕಿಣ್ವ. ಸೊ ಈ ಎನ್ಸೈಮ್ ಸ್ಟಾರ್ಚ್ನ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಬಾಯಿಂದನ ಅದ್ರದ್ದು ಬ್ರೇಕ್ ಡೌನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ 30th, ಶಾರ್ಟ್ ಸೈಟೆಡ್ನೆಸ್ ಈಸ್ ಡ್ಯೂ ಟು. ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ಸಮೀಪ ದೃಷ್ಟಿ ದೋಷ. ಅದು ಯಾವುದರಿಂದ ಆಗುತ್ತಾ? ಎಲಾಂಗೇಷನ್ ಆಫ್ ಐಬಾಲ್. ಹೆಂಗಪ್ಪ, ಈಗ ನಿಮ್ಮ ಐಬಾಲು ಈ ಥರ ಇರುತ್ತೆ, ಇಷ್ಟೇನು ಕೆಟ್ಟದಾಗಿರಲ್ಲ, ಬಸ್ ನೀವು ತಿಳಿಲಿ ಅಂತೇಳಿ. ಸೊ ಮುಂದೆ ಇಲ್ಲಿ ಲೆನ್ಸ್ ಇರುತ್ತೆ. ಸೊ ಏನಾಗಬೇಕು, ಬೆಳಕು ಬಂದು ಯಾವುದೋ ಒಂದು ವಸ್ತು ಮೇಲೆ ಬಿದ್ದಿರೋ ಬೆಳಕು ರಿಫ್ಲೆಕ್ಟ್ ಆಗಿ ಇಲ್ಲಿ ಬಂದು ತಿರ್ಗಾ ಎಲ್ಲಿ ಹೋಗ್ಬೇಕದು, ಇಲ್ಲಿ ಹೋಗಿ ಬೆಳಬೇಕು. ಅಂದಾಗ ಏನಾಗುತ್ತಾ, ನಿಮಗೆ ಕಾಣಿಸ್ತದೆ. ಬಟ್ ಏನಾಗುತ್ತಪ್ಪ, ಶಾರ್ಟ್ ಸೈಟೆಡ್ನೆಸ್ ಇದ್ರೊಳಗಡೆ ಏನಾಗುತ್ತ, ಇದು ಇಲ್ಲಿ ಹೋಗಂಗಿಲ್ಲ. ಅದಕ್ಕಿಂತ ಮುಂಚೆನೇ ಏನಾಗುತ್ತಾ, ಫಾರ್ಮ್ ಆಗುತ್ತಾ. ಹಾಗಾಗಿ ಏನಾಗುತ್ತಾ, ನಿಮಗೆ ಅದು ಸರಿಯಾಗಿ ಕಾಣಂಗಿಲ್ಲ. ಅದಕ್ಕನೇ ಏನಂತಾರ, ಶಾರ್ಟ್ ಸೈಟೆಡ್ನೆಸ್ ಅಂತಾರ. ನೆಕ್ಸ್ಟ್, ದ ವೆಯ್ಟ್ ಆಫ್ ಆನ್ ಆವರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್. ಮೇಲ್ ಬ್ರೈನ್ ಅಂತ ಕೇಳಿದಾರ, ಇದು ನೆನಪಿರಲಿ. ಮೇಲ್ ಬ್ರೈನ್ದು ಮತ್ತು ಫಿಮೇಲ್ ಬ್ರೈನ್ದು ವೇಟು ಬೇರೆ ಬೇರೆ ಇರ್ತಾವ, ಸೇಮ್ ಇರಂಗಿಲ್ಲ. ಫಿಮೇಲ್ ಬ್ರೈನ್ದು ಯಾವಾಗಲೂ ಕಡಿಮೆ ಇರುತ್ತೆ, ಮೇಲ್ ಬ್ರೈನ್ದು ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ 1 kg, ಅರೌಂಡ್ 1 kg 1.1 kg ಯಾರ್ದಿರುತ್ತಾ, ಫಿಮೇಲ್ಸ್ ಇರುತ್ತಾ. ಸೊ ಅರೌಂಡ್ 1350 ಗ್ರಾಮ್ ಯಾರ್ದಿರುತ್ತಾ,
ಮೇಲ್ಸ್ ಇರುತ್ತೆ. ಮೇಲ್ಸ್ ಅಂದರೆ ಗಂಡು ಮಕ್ಳದು ಅರೌಂಡ್ 1350 ಗ್ರಾಮ್ ಇರುತ್ತೆ, ಹೆಣ್ಮಕ್ಳದು ಅರೌಂಡ್ 1 kg 1.1 kg ಅಷ್ಟೇ ಇರುತ್ತೆ. ಅಂಡರ್ಸ್ಟುಡ್. ನೆಕ್ಸ್ಟ್, ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಆಟ್. ಅಂದರೆ ಇಲ್ಲಿ ಒಂಚೂರು ತಪ್ಪುಗಳಾಗಿದಾವೆ. ಏನಪ್ಪ, ಇದು 0 ಡಿಗ್ರಿ ಸೆಲ್ಸಿಯಸ್ ಆಗಬೇಕು, ಈ 0 ಮ್ಯಾಲೆ ಬರಬೇಕಿತ್ತು. ಇದು 4 ಡಿಗ್ರಿ ಸೆಲ್ಸಿಯಸ್. ಇದು 1000 ಏನಲ್ಲ 100 ಡಿಗ್ರಿ ಸೆಲ್ಸಿಯಸ್. ಇದು 10 ಡಿಗ್ರಿ ಸೆಲ್ಸಿಯಸ್. ಹಿಂಗೆ ಕಾಣಬೇಕಿತ್ತು. ಹೌದಾ? ಟ್ರಾನ್ಸ್ಲೇಷನ್ ಒಳಗಡೆ ಏನೋ ಎರರ್ ಆಗಿರ್ಬೋದು. ಫೈನ್. ಸೊ 0 ಡಿಗ್ರಿ ಸೆಲ್ಸಿಯಸ್ದಾಗ ಏನಿರುತ್ತಾ, ವಾಟರು ಸಾಲಿಡ್ ಆಗಿರುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಫ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ, ಬಟ್ ಅದ್ರ ಕೆಳಗಡೆ ಮಾತ್ರ ಫ್ರೀಸಿಂಗ್ ಸ್ಟಾರ್ಟ್ ಆಗುತ್ತಾ. 4 ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆ ಇದ್ದಾಗ ಏನಾಗುತ್ತಾ, ವಾಟರ್ ಲಿಕ್ವಿಡ್ ಫಾರ್ಮ್ದಾಗ ಇರ್ತೈತಿ. 100 ಡಿಗ್ರಿ ಸೆಲ್ಸಿಯಸ್ಗೆ ವಾಟರ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 10 ಡಿಗ್ರಿ ಸೆಲ್ಸಿಯಸ್ಗೆ ನಾರ್ಮಲ್ ಲಿಕ್ವಿಡ್ ಫಾರ್ಮ್ದಾಗನೇ ಇರುತ್ತೆ. ಸೊ ಯಾವ್ದು ಆಗುತ್ತಪ್ಪ ಆನ್ಸರ್? ನಿಮಗೆ ಅನಿಸ್ಬೋದು ಯಾವುದು 0 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಐಸ್ ಆಗಿರೋದ್ರಿಂದ ನೀರಿಗೆ ಜಾಸ್ತಿ ಡೆನ್ಸಿಟಿ ಇರುತ್ತಾ? ಅಲ್ಲ. ಯಾಕಪ್ಪ ಅಂದ್ರೆ ಐಸ್ನ ನೀರು ಒಳಗಡೆ ಹಾಕಿದ್ರಿ ಅಂದ್ರೆ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಏನಾಗುತ್ತದ, ಫ್ಲೋಟ್ ಆಗುತ್ತಾ, ಅದ್ರ ಮೇಲೆ ಅದು ತೇಲುತ್ತಾ, ಬಯಾನ್ಸಿ ಇರುತ್ತಾ. ಸೊ ಹಾಗಾಗಿ ನೀವು ಯಾವ್ದಾಗುತ್ತಾ ಆನ್ಸರ್? ಅಬೋವ್ 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತಾ, ವಾಟರ್ ಲಿಕ್ವಿಡ್ ಫಾರ್ಮ್ ಒಳಗಡೆ ಇರುತ್ತಾ. ಹಾಗಾಗಿ ವಾಟರ್ ಲಿಕ್ವಿಡ್ ಫಾರ್ಮ್ದಾಗ ಇದ್ದಾಗ ಅದ್ರದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಫೈನ್. ಕ್ವೆಶ್ಚನ್ ನಂಬರ್ 33. ವಿಚ್ ಆಫ್ ದಿ ಫಾಲೋವಿಂಗ್ ಡಿಸೀಸಸ್ ಯೂಶುವಲಿ ಸ್ಪ್ರೆಡ್ ಥ್ರೂ ಏರ್? ಸೊ ಈ ಕೆಳಗಿನವುಗಳಲ್ಲಿ ಯಾವ ರೋಗ ಏರ್ ಥ್ರೂ ಅಂದ್ರೆ ಗಾಳಿ ಥ್ರೂ ಅದು ಹರಡುತ್ತಾ ಅಂತೇಳಿ ಕೇಳಿದಾರೆ. ಸೊ ಯಾವ್ದು ಹರಡುತ್ತಪ್ಪ? ಪ್ಲೇಗ್, ಟೈಫಾಯ್ಡ್, ಟ್ಯೂಬರ್ಕ್ಯುಲೋಸಿಸ್, ಕಾಲೆರಾ. ಸೊ ಜಾಸ್ತಿ ಹರಡಿರೋದು ಪ್ಲೇಗು, ಇದ್ರದ್ದು ಮಹಾಮಾರಿ ಅದು ಇದು ಅಂತೇಳಿ ಕತೆ ಕೇಳಿರ್ಬೋದು. ಬಟ್ ನಮ್ಗೆ ಕರೆಕ್ಟ್ ಆನ್ಸರ್ ಆಗೋದು ಟ್ಯೂಬರ್ಕ್ಯುಲೋಸಿಸ್. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಿ ಅಂತೇಳಿ ಒಂದು ಆರ್ಗ್ಯಾನಿಸಮ್ ಇಂದ ಇದು ಹರಡುತ್ತದೆ. ಟ್ಯೂಬರ್ಕ್ಯುಲೋಸಿಸ್ ಯಾವಾಗ ಟಿ ಬಿ ಆಗಿರ್ತೈತಲ್ಲ, ಟಿ ಬಿ ಆಗಿರ್ತೈತಿ ಅಂತ ಕ್ಷಯ ರೋಗ ಅಂತಾರೆ ಕನ್ನಡದೊಳಗಡೆ. ಸೊ ಆ ಕ್ಷಯ ರೋಗ ಆಗಿರ್ತಕ್ಕಂಥ ವ್ಯಕ್ತಿ ಯಾವಾಗ ಕೆಮ್ಮುತ್ತಾನಲ್ಲ, ಅವಾಗ ವಾಟರ್ ಡ್ರಾಪ್ಲೆಟ್ಸ್ ಅಥವಾ ಸಲೈವಾ ಡ್ರಾಪ್
ಓಕೆ ಸ್ನೇಹಿತರೆ, ಇಷ್ಟೊತ್ತನ ನೀವೇನು ಮಾಡಿದ್ರಿ, ಜಿ ಕೆ ಸೈನ್ಸ್ ಎಲ್ಲ ನೋಡಿದ್ರಿ. ಸೊ ಕೊನೆಯದಾಗಿ ಮ್ಯಾಥ್ಸ್ ಭಾಳ ಟಫ್ ಅಂತ ಇರ್ತೀರಿ. ಮ್ಯಾಥ್ಸ್ನ ಅತ್ಯಂತ ಈಸಿಯಾಗಿ ಟ್ರಿಕ್ಸ್ ಬೈ ಟ್ರಿಕ್ಸ್ ನಾ ಇವತ್ತಿನ ದಿನ ಸಾಲ್ವ್ ಮಾಡ್ಕೊತಾ ಹೋಗ್ತೀನಿ. ಸೊ ಮೊದಲನೇ ಕ್ವಶನ್ ನೋಡ್ಬೋದು, ದ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಈಸ್ 12,500 meter square. Its length is 125 meter. Its perimeter. So ಏನು ಕೊಟ್ಟಾರಪ್ಪ ಅಂದ್ರೆ ನಮಗೆ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಕೊಟ್ಟಾರ. ಏನು ಕೊಟ್ಟಾರೆ? ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್, ಆಯತಾಕಾರದ ಒಂದು ಮೈದಾನದ. ಸೊ ಈ ಮೈದಾನದ ಏರಿಯಾ ಎಷ್ಟೈತಿ? ಏರಿಯಾ ಅಂದ್ರೆ ಏನ್ರಿ? ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಏರಿಯಾ ಅಂದ್ರೆ ಏನ್ರಿ? ಒಳಗಿಂದ ಒಳಗ. ಈ ಒಳಗಿಂದ ಒಳಗೆ ಇರತಕ್ಕಂಥ ಪ್ಲೇಸಿಗೆ ನಾವೇನಂತೀವಿ? ಏರಿಯಾ ಅಂತೀವಿ. ಕನ್ನಡದಾಗ ಏನಂತೀವಿ? ವಿಸ್ತೀರ್ಣ ಅಂತೀವಿ. ಸೊ ಇದ್ರ ವಿಸ್ತೀರ್ಣ ಎಷ್ಟದ ರೀ? 12,500. ಎಷ್ಟದ ರೀ? 12,500 ಮೀಟರ್ ಸ್ಕ್ವೇರ್ ಅದ. ಅದೇ ರೀತಿಯಾಗಿ ಇದ್ರದ ಲೆಂತ್ ಎಷ್ಟದ ರೀ? ಸೊ ಲೆಂತ್ ಇಲ್ಲಿ ಬರ್ತದ. ಇದು ಏನಂತೀವಿ? ಲೆಂತ್. ಇದಕ್ಕೆ ಏನಂತೀವಿ? ಬ್ರೆಡ್ತ್. ಲೆಂತ್ ಎಷ್ಟದ ರೀ? 125 ಮೀಟರ್ ಅದ. ನಮಗೇನು ಕಂಡಿಡಿಯಂದರು? ಪೆರಿಮೀಟರ್. ಏನು ಕಂಡಿಡಿಯಂದ್ರಿ? ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಏನ್ರಿ? ಸುತ್ತಳತೆ. ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದಕ್ಕೆ ನಾವೇನಂತೀವಿ? ಸುತ್ತಳತೆ ಅಂತೀವಿ. ಸುತ್ತಳತೆ ಬೇಕಾಗಿತ್ತು ನಮಗೇನು ಬೇಕು? ಬ್ರೆಡ್ತ್ ಕಂಡಿಡಿಬೇಕು. ಬ್ರೆಡ್ತ್ ಕಂಡಿಡಿಬೇಕಾದ್ರೆ ಏನು ಮಾಡಬೇಕು? ಈ ಏರಿಯಾಕ್ಕೆ ಎಲ್ದಿಂದ ಭಾಗಿಸ್ಬೇಕು. ಭಾಗಿಸ್ರೆ ಎಷ್ಟಾಗ್ತೈತಿ ನೋಡ್ರಿ? 125 ಒಂದ್ಲೆ 125 ಒಂದ್ಲೆ ಎಷ್ಟಾಯ್ತು? 100 ಆಯ್ತು. 100 ಅನ್ನೋದು ಏನ? ಬ್ರೆಡ್ತ್. ಎಲ್ ಎಷ್ಟೈತಿ? 125 ಐತಿ. ಪೆರಿಮೀಟರ್ ಫಾರ್ಮುಲಾ ಏನ್ರಿ? 2 ಆಫ್ ಎಲ್ ಪ್ಲಸ್ ಬಿ. 2 ಆಫ್ ಎಲ್ ಪ್ಲಸ್ ಬಿ. ಸೊ ಎಲ್ ಪ್ಲಸ್ ಬಿ ಮಾಡ್ರೆ ಎಷ್ಟಾಗ್ತೈತಿ? 225 ಇಂಟು ಎಷ್ಟು ರೀ? 2. ಸೊ 5 2 ಎಷ್ಟು? 10. ಬಿಡಿ ಸ್ಥಾನದಾಗ ಏನು ಬರ್ತದೆ? 0 ಬರ್ತದೆ. ಎಲ್ಲ ಕಡೆ 0 ಅದ. ಸೊ ನೆಕ್ಸ್ಟ್ ನೋಡ್ರಿ 2. ಸೊ ಅದಕ್ಕಿಂತ ಸಿಂಪಲ್ ಆಗಿ 225 ಡಬಲ್ ಮಾಡ್ರಿ, 5 ಡಬಲ್ ಮಾಡ್ರಿ ಎಷ್ಟು? 10. 2 ಡಬಲ್ ಮಾಡ್ರಿ ಎಷ್ಟು? 4 ಪ್ಲಸ್ 1 5. ಸೊ ಅದೇ ರೀತಿಯಾಗಿ 2 ಡಬಲ್ ಮಾಡ್ರಿ ಎಷ್ಟು? 4. ಸೊ ಎಷ್ಟು ಬರ್ತದೆ ಆನ್ಸರ್? 450 ಮೀಟರ್. ಭಾಳ ಸಿಂಪಲ್ ಅದ. ಏನು ಕೊಟ್ಟಿದ್ದಾನ್ರಿ? ಒಂದು ಪ್ಲೇ ಗ್ರೌಂಡ್ದ ಏರಿಯಾ ಕೊಟ್ಟಿದ್ದಾನು. ನೆಕ್ಸ್ಟ್ ಲೆಂತ್ ಕೊಟ್ಟಿದ್ದಾನು. ನಾವು ಅದರದ ಬ್ರೆಡ್ತ್ ಕಂಡು ಹಿಡ್ಕೊಂಡು ಏನು ಮಾಡ್ಬೇಕ್ರಿ? ಪೆರಿಮೀಟರ್ ಕಂಡು ಹಿಡ್ಕೋಬೇಕು. ಪೆರಿಮೀಟರ್ದ ಫಾರ್ಮುಲಾ ಏನ್ರಿ? ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ 2 ಆಫ್ ಎಲ್ ಪ್ಲಸ್ ಬಿ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು? 450. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಇಫ್ 10, 20, x and 40 are in the proportion, the value of x will be. ಸೊ ಎಲ್ಲ ಪ್ರಪೋರ್ಷನ್ ಅಂದ್ರೆ ಏನ್ರಿ? ಎತ್ತರೊಳಗಿರ್ತಾವ, ಅನುಪಾತ ಒಳಗಿರ್ತಾವ. ಸೊ 10 ಅನುಪಾತ 20 ಸಮಾನುಪಾತ x ಅನುಪಾತ 40. ಸೊ ಪ್ರಪೋರ್ಷನ್ದಾಗ ಈ ರೀತಿ ಬರ್ಕೋಬೇಕು. ನಮಗೇನು ಕೇಳಿದರು? ಎಕ್ಸ್ನ ಬೆಲೆ. ಸೊ ಆದಿ ಪದಗಳು ಅಂತ್ಯ ಪದಗಳು ಎಕ್ಸ್ ಜೊತೆ ಯಾವುದೈತಿ? 20. ಉಳಿತು ಯಾವುದ್ರಿ? 10 ಇಂಟು 40. ಏನು ಕೊಟ್ಟಾನು? ಪ್ರಪೋರ್ಷನ್ ಕೊಟ್ಟಾನು. ಪ್ರಪೋರ್ಷನ್ ಅಂದ್ರೆ ಏನ್ರಿ? ಅನುಪಾತದಾಗ ಬರ್ಕೋಬೇಕು. ಸೊ ಈ 0 2 ಒಂದ್ಲೆ 2 2 10 2 ಎಷ್ಟು ರೀ? 20. ಸರಿಯಾಗಿರ್ತಕ್ಕಂಥ ಆನ್ಸರ್ ಎಷ್ಟು? 20 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಭಾಳ ಈಸಿ ಇರ್ತಕ್ಕಂಥ ಕ್ವಶನ್. ಸೊ ಕ್ಯಾಲೆಂಡರ್ದ ಆಲ್ರೆಡಿ ಕ್ಯಾಲೆಂಡರ್ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವಿ. ಈ ಒಂದು ಕ್ವಶನ್ ಏನಿದೆ? ಇಫ್ 10th January ಈಸ್ 2004 ಟ್ಯೂಸ್ಡೇ, ದ್ಯಾಟ್ ವಿಲ್ ಬಿ ಆನ್ 10th January 2005. ಸೊ ಆನ್ಸರ್ ಮಿಸ್ ಮಾಡಲ್ದ ಕಮೆಂಟ್ ಒಳಗೆ ಬರೀತೀರಿ. ಕ್ಯಾಲೆಂಡರ್ ಬಗ್ಗೆ 2 ವಿಡಿಯೋಗಳದಾವೆ, ಅದನ್ನ ನೋಡಿ ಆನ್ಸರ್ ಕಮೆಂಟ್ ಒಳಗೆ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅ ಸೈಕ್ಲಿಸ್ಟ್ ಕವರ್ 12 kilometer in an hour. ವಾಟ್ ಈಸ್ ದಿ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್? ಒಬ್ಬ ಸೈಕ್ಲಿಸ್ಟ್ ಏನು ಮಾಡ್ತಾನಂದ್ರೆ 1 ಗಂಟೆಗೆ ಏನು ಮಾಡ್ತಾನೆ? 12 ಕಿಲೋಮೀಟರ್ ಹೋಗ್ತಾನೆ. ಅಂದ್ರೆ ಇದೇನಾಯ್ತು? 12 kilometer per hour. ನಾವು ಇದನ್ನ ಎತ್ತರೋಗಿ ಬರಿಬೇಕಾಗೈತಿ? ಮೀಟರ್ ಪರ್ ಸೆಕೆಂಡ್. ಎತ್ತರೋಗಿ ಬರಿಬೇಕ್ರಿ? ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಏನು ಕೊಟ್ಟಿದೆ ನೋಡ್ರಿ? 100 meter per minute, 220 meter per minute, 200 per minute, 300 per minute. ಸೊ 12 ಕಿಲೋಮೀಟರ್ ನಾವೇನು ಬರಿಬೋದು? 12,000 ಅಂತ ಬರಿಬೋದ್ರಿ. ಇದೇನಾಯ್ತು? ಮೀಟರ್ ಆಯಿತು. ಸೊ 1 ಗಂಟೆಗೆ ಎಷ್ಟು ರೀ? 60 ನಿಮಿಷ. ಸೊ ಇದೇನಾಯಿತು? ನಿಮಿಷಕ್ಕೆ ಕನ್ವರ್ಟ್ ಆಯಿತು. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ರಿ. ಫರ್ದರ್ ಸಿಂಪ್ಲಿಫಿಕೇಶನ್. ಈ 0 0 ಹೋಯ್ತು. 6 1 6 2 ಎಷ್ಟು ಬಂತ್ರಿ ಆನ್ಸರ್? 200 ಮೀಟರ್ ಪರ್ ಮಿನಿಟ್ ಆಯಿತು. ಸೊ ನಾ ಏನು ಮಾಡಿದ್ವಿ? 12 ಕಿಲೋಮೀಟರ್ ಇದ್ದಿದ್ದು ನಮಗೆ ಮೀಟರ್ ಒಳಗೆ ಬೇಕಾಗೈತಿ. 12 ಕಿಲೋಮೀಟರ್ ಇದು ಮೀಟರ್ ಆಗ್ಬೇಕಾದ್ರೆ ಎಷ್ಟಾಯ್ತು ರೀ? 12,000 ಮೀಟರ್ ಆಯಿತು. ಇದು ನೆಕ್ಸ್ಟ್ 1 ಗಂಟೆಗೆ ಅದ. ಇದನ್ನ ನಾವು ಎದ್ರೊಳಗೆ ಬರಿಬೇಕಾಗೈತಿ? ಮಿನಿಟ್ ಒಳಗೆ ಬರಿಬೇಕಾಗೈತಿ. ನಿಮಿಷದೊಳಗೆ ಬರಿಬೇಕು. ಅಂದರೆ 1 ಗಂಟೆಗೆ ಎಷ್ಟು ನಿಮಿಷ ರೀ? 60 ನಿಮಿಷ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರೆ ಆನ್ಸರ್ ಎಷ್ಟು ಬಂತು? 200 ಮೀಟರ್ ಪರ್ ಮಿನಿಟ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಸ್ಪೀಡ್ 1 kilometer per hour ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ ರೀ? 1 kilometer per hour ಈಸ್ ಈಕ್ವಲ್ ಟು ಅಂದರೆ ಏನು ರೀ? 1 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದು ಯಾವುದಕ್ಕೆ ಸಮನಾಗಿದೆ ಕೇಳಿದೆ?
ಸೊ ಎಲ್ಲ ಆಪ್ಷನ್ ಏನದವ್ರಿ ಮೀಟರ್ ಪರ್ ಸೆಕೆಂಡ್. ಸೊ ನಮ್ಗೆ ಎದ್ರ ಬೇಕು ಮೀಟರ್ ಪರ್ ಸೆಕೆಂಡ್. 1 ಕಿಲೋಮೀಟರ್ಗೆ ಎಷ್ಟ್ರಿ 1000 ಮೀಟರ್ ಎಷ್ಟ್ರಿ 1000 ಮೀಟರ್. 1 ಗಂಟೆಗೆ 60 ನಿಮಿಷ ಅಂದ್ರೆ 1 ಸೆಕೆಂಡಿಗೆ ಎಷ್ಟ್ರಿ 1 ಗಂಟೆಯಿಂದ ಸೆಕೆಂಡ್ ಕನ್ವರ್ಟ್ ಮಾಡ್ರೆ ಎಷ್ಟಾಗ್ತೈತಿ 3600 ಸೆಕೆಂಡ್. ಎಷ್ಟಾಗ್ತದ್ರಿ 3600 ಸೆಕೆಂಡ್. ಗಂಟೆಯನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 1 ಗಂಟೆಗೆ ಎಷ್ಟು ಸೆಕೆಂಡ್ ರೀ 3600 ಸೆಕೆಂಡ್. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದ್ರಿ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಸಿಂಪಲ್ ದ ಕಾಸ್ಟ್ ಆಫ್ 18 ಬನಾನಾಸ್. ದ ಕಾಸ್ಟ್ ಆಫ್ 18 ಬನಾನಾ. ಕಾಸ್ಟ್ ಕೊಂಡ ಬೆಲೆ ಯಾವ್ದ್ರಿ 18 ಬನಾನಾ ಅಂದ್ರೆ ಏನ್ರಿ ಬಾಳೆಹಣ್ಣು. ಕಾಸ್ಟ್ ಅಂದ್ರೆ ಏನ್ರಿ ಕೊಂಡ ಬೆಲೆ. ಅಟ್ ದ ರೇಟ್ ಆಫ್ 4 ಪರ್ ಡಜನ್. ಅಟ್ ದ ರೇಟ್ ಆಫ್ 4 ಡಜನ್. 1 ಡಜನ್ಗೆ ಎಷ್ಟು ಇರ್ತಾವೆ 12 ಇರ್ತಾವೆ. ಸೊ 12 ಬಾಳೆಹಣ್ಣಿಗೆ ಎಷ್ಟು ಕೊಟ್ಟಿದ್ದಾರೆ 4 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 4 ರೂಪಾಯಿ ಕೊಟ್ಟಿದ್ದರು. ಹಾಗಾದ್ರೆ 18 ಬಾಳೆಹಣ್ಣಿಗೆ ಎಷ್ಟು ನಮಗೆ ಗುರುತಿಲ್ಲ, ಅದೇನು ಬರೀರಿ ಎಕ್ಸ್ ಬರೀರಿ. ಸೊ ಎಕ್ಸ್ ಅಪೋಸಿಟ್ ಯಾವ್ದೈತಿ 12 ಕೆಳಗೆ ಬರೀರಿ. ಉಳಿತು ಯಾವ್ದ್ರಿ 18 ಇಂಟು 4. 4 ಒಂದ್ಲೆ 4 ಮೂರ್ಲೆ 3 ಒಂದ್ಲೆ 3 6ಲೆ ಎಷ್ಟಾಗ್ತದ 6 ರೂಪಾಯಿ ಆಗುತ್ತೆ. 12 ಬಾಳೆಹಣ್ಣು. ಸೊ 1 ಡಜನ್ಗೆ ಎಷ್ಟು ಕೊಟ್ಟಾರಿ 4 ರೂಪಾಯಿ ಕೊಟ್ಟಾರ. ಅಂದ್ರೆ 12 ಬಾಳೆಹಣ್ಣಿಗೆ ಎಷ್ಟು ಕೊಟ್ಟಾರು 4 ರೂಪಾಯಿ ಕೊಟ್ಟಿದ್ದರು. 18 ಬಾಳೆಹಣ್ಣಿಗೆ ಎಷ್ಟು. ಸೊ ಎಕ್ಸ್ ಅಪೋಸಿಟ್ ಯಾವ್ದೈತಿ ಓರೆ ಗುಣಾಕಾರ ಮಾಡ್ಬೇಕಾದ್ರೆ 12 ಕೆಳಗೆ ಬರ್ದು ಉಳಿತು ಯಾವ್ದ್ರಿ 18 4 ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಆನ್ಸರ್ ಎಷ್ಟು ಬಂತ್ರಿ 61. ನೆಕ್ಸ್ಟ್ ಕ್ವಶನ್ ಇದೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇರ್ತಕ್ಕಂಥ ಕ್ವಶನ್. ಪ್ರತಿ ಒಂದು ಎಕ್ಸಾಮ್ದಾಗ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ ಇರ್ತದೆ. ಸೊ ಏನದ ನೋಡ್ರಿ 12 men or 18 women can do a reap a field in 14 days. Reap a field in 14 days. 18 men and 16 women can reap the same field. ಸೊ ಕ್ವಶನ್ ಏನದ 12 ಜನ ಪುರುಷರು ಅಥವಾ 18 ಜನ ಮಹಿಳೆಯರು ಒಂದು ಕೆಲಸ ಎಷ್ಟು ದಿನದಾಗ ಮಾಡ್ತಾರೆ 14 ದಿನದಾಗ ಮಾಡ್ತಾರೆ. ಸೊ ಇನ್ನು ಸಿಂಪಲ್ ಆಗಿ ಹೆಂಗೆ ಬರೀಬೇಕು 12 ನೆಕ್ಸ್ಟ್ ಏನ್ರಿ 14 ನೆಕ್ಸ್ಟ್ ಏನು ಬರ್ತದ 8 ನೆಕ್ಸ್ಟ್ ಯಾವ್ದ್ರಿ 12 18 14 ನೆಕ್ಸ್ಟ್ ಯಾವ್ದು ಬತ್ರಿ 8 16 ಇಲ್ಲಿ ಎಕ್ಸ್ ಬರೀರಿ. ಸೊ ಇದು ನೆಕ್ಸ್ಟ್ ಹೆಂಗೆ ಬರಿಬೇಕಂದ್ರೆ 12 18 14 12 18 14. ಇದು ಭಾಳ ಸಿಂಪಲ್ ಟ್ರಿಕ್ಸ್ ಅದನ್ನ ನಾ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಹೇಳ್ಬೇಕಾದ್ರೆ ಹೇಳಿದೆ ನಿಮಗೆಲ್ಲ. ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗೆ ಬರ್ದ ಸಿಂಪ್ಲಿಫಿಕೇಶನ್ ಮಾಡ್ರೆ ಆನ್ಸರ್ ಬಂದು ಬಿಡ್ತೈತಿ. ಸೊ ಆನ್ಸರ್ ಬಂದ ತಕ್ಷಣ ಕಮೆಂಟ್ ಒಳಗೆ ತಿಳಿಸ್ಬೇಕು. ಓಕೆ ನೆಕ್ಸ್ಟ್ ಕ್ವಶನ್. ದ ಎವರೇಜ್ ಹೈಟ್ ಆಫ್ 5 ಸ್ಟೂಡೆಂಟ್ಸ್. ದ ಎವರೇಜ್ ಹೈಟ್ ಆಫ್ 5 ಸ್ಟೂಡೆಂಟ್ಸ್ 5 ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟದ ರೀ 30 40 50 60 70 ಹ್ಯಾವಿಂಗ್ ದ ಹೈಟ್. ಸೊ 5 ಜನ ವಿದ್ಯಾರ್ಥಿಗಳ ಹೈಟ್ ಎಷ್ಟಿದೆ ಒಬ್ಬಂದು 30 ಸೆಂಟಿಮೀಟರ್ ಒಬ್ಬಂದು 40 ಒಬ್ಬಂದು 50 ಒಬ್ಬಂದು 60 ಒಬ್ಬಂದು 70. ಸೊ ಎಲ್ಲ ಏನು ಕೊಟ್ಟಾರು ಅನುಕ್ರಮವಾಗಿ ಕೊಟ್ಟಾರು. ಸರಾಸರಿ ಕಂಡುಹಿಡಿಬೇಕಾರೆ ಇವನ್ನೆಲ್ಲ ಕೂಡಿಸಿ ಇಷ್ಟರಿಂದ ಭಾಗಿಸ್ಬೇಕು. ಅದೆಲ್ಲ ಏನು ಬೇಡ ಹಿಂಗೆ ಸರಾಸರಿ ಕೊಟ್ರಿ ಅಂದ್ರೆ ಈ ಕಡೆಯಿಂದ ಇದ್ರ ಕ್ಯಾನ್ಸಲ್ ಇದು ಈ ಕಡೆಯಿಂದ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಉಳಿತು ಎಷ್ಟು 50. ಆನ್ಸರ್ ಎಷ್ಟು 50. ಸರಾಸರಿ ಫಾರ್ಮುಲಾ ಹಚ್ಚಿ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಅನುಕ್ರಮವಾಗಿ ಕೊಟ್ಟಾಗ ಈ ರೀತಿ ಬರುತ್ತೆ. ಈ ಕಡೆ ಒಂದು ಕ್ಯಾನ್ಸಲ್ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಕ್ಯಾನ್ಸಲ್ ಮಾಡ್ರೆ ಉಳಿತೀನಿ ರೀ 50. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಟ್ ವಾಟ್ ರೇಟ್ ಫರ್ ಆ್ಯನಮ್. ಆಟ್ ವಾಟ್ ರೇಟ್ ಫರ್ ಆ್ಯನಮ್ will a sum of money double in 8 years. Sum of money double in 8 years ಅಂತ ಕೊಟ್ಟಾರ. ಡಬಲ್ ಐತಿ. ಡಬಲ್ ಅಂದ್ರೆ ಎಷ್ಟು 2. ಸೊ ಡಬಲ್ ಇದ್ದಾಗ ಏನು ಮಾಡಬೇಕು 200 ಮೈನಸ್ 100 ಬಾಗ್ಲಿ ಎಷ್ಟು ಕೊಟ್ಟನ್ರಿ 8. ಡಬಲ್ ಇತ್ತಂದ್ರೆ 200 3 ಟೈಮ್ಸ್ ಇತ್ತಂದ್ರೆ 300 4 ಟೈಮ್ಸ್ ಇತ್ತಂದ್ರೆ 400. ಸೊ ಡಬಲ್ ಇರೋದಂದ್ರೆ ಎಷ್ಟು ರೀ 200. ಎಷ್ಟು ಉಳಿತ್ರಿ 100 ಬಾಗ್ಲಿ 8. ಸೊ 100 ಎಷ್ಟು ಭಾಗ ಮಾಡಬೇಕು 8 ಭಾಗ ಮಾಡಬೇಕು. 8 ಭಾಗ ಮಾಡ್ರೆ ಎಷ್ಟು ಬರ್ತೈತೆ ಆನ್ಸರ್ 12.5 ಬರುತ್ತೆ. ಸಿಂಪ್ಲಿಫಿಕೇಶನ್ ಎಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ. 100 ಎಷ್ಟು ಭಾಗ ಮಾಡಬೇಕು 8 ಭಾಗ ಮಾಡಬೇಕು. ಇಲ್ಲಿ ಡಬಲ್ ಕೊಟ್ಟಾನು ಏನು ಕೊಟ್ಟಾನು ಡಬಲ್ ಕೊಟ್ಟರೆ 200. 3 ಟೈಮ್ಸ್ ಕೊಟ್ಟಿದ್ರೆ 300. 4 ಟೈಮ್ಸ್ ಕೊಟ್ಟಿದ್ರೆ ಅಂದ್ರೆ 400. ಇದು ಮೈನಸ್ ಮಾಡಿ ಎಷ್ಟು ಕೊಟ್ಟಲ್ಲ ಅಷ್ಟೊಂದು ಭಾಗಿಸ್ಬೇಕು. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಪ್ರತಿ ವರ್ಷ ಇರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ. ಅ ಮ್ಯಾನ್ ಬೈಸ್ ಅ ಟಾಯ್. A man buys a
ಬಾಯ್ಸ್ ಅ ಟಾಯ್. ಬಾಯ್ಸ್ ಅಂದ್ರೆ ಏನ್ರಿ? ಕೊಂಡ್ಕೊಳ್ಳೋದು. ಏನ್ ಕೊಂಡ್ಕೊಳತಾನು? ಗೊಂಬೆಗಳನ್ನ ಕೊಂಡ್ಕೊಳತಾನು. ಎಷ್ಟಕ್ಕ? 1000 ರೂಪಾಯಿಕ. ಆ್ಯಂಡ್ ಸೇಲ್ ಇಟ್ ಫಾರ್ 1500. ಹೀಸ್ ಗೇನ್ ಪರ್ಸೆಂಟೇಜ್. ಒಬ್ಬ ವ್ಯಕ್ತಿ ಒಂದು ಗೊಂಬೆಯನ್ನ 1000 ರೂಪಾಯಿಗೆ ಕೊಂಡ್ಕೊಂಡ 1500 ರೂಪಾಯಿಗೆ ಏನ್ ಮಾಡತ್ತನ್ರಿ? ಮಾರಾತನು. ಸೇಲ್ ಅಂದ್ರೆ ಏನ್ರಿ? ಮಾರೋದ. ಎಷ್ಟಕ್ಕೆ ಕೊಂಡ್ಕೊಂಡನ್ರಿ? 1000 ರೂಪಾಯಿಗೆ ಕೊಂಡ್ಕೊಂಡನು. ಎಷ್ಟಕ್ಕೆ ಮಾರಿದನ್ರಿ? 1500 ರೂಪಾಯಿಕ. ಎಷ್ಟು ಲಾಭ ಆಗಿದೆ? 500 ರೂಪಾಯಿ. ನಮಗೇನು ಕೇಳಿದನ್ರಿ? ಗೇನ್ ಪರ್ಸೆಂಟೇಜ್. ಏನು ಕೇಳಿದನು ಅನ್ನೋದು ಇಂಪಾರ್ಟೆಂಟ್. ಕ್ವಶನ್ ಬಿಡಿಸ್ಬೇಕಾರೆ ಏನು ಕೇಳಿದನು? ಗೇನ್ ಪರ್ಸೆಂಟೇಜ್, ಶೇಕಡಾ ಲಾಭ. ಏನು ಕೇಳಿದನ್ರಿ? ಶೇಕಡಾ ಲಾಭ. ಸೊ 1000 ರೂಪಾಯಿಗೆ ಎಷ್ಟಾಗತ್ತದ? 500 ರೂಪಾಯಿ ಲಾಭ ಆಗತ್ತದ. ಸೊ ಪರ್ಸೆಂಟೇಜ್ ಶೇಕಡಾ ಲಾಭಕ್ಕೆ 100ಕ್ಕೆ ಎಷ್ಟು? ಎಕ್ಸ್ ಅಪೋಸಿಟ್ ಯಾವ್ದೈತ್ರಿ? 1000. ಸಾರಿ, ಎಷ್ಟೈತಿ? 1000. ಉಳಿತು ಯಾವ್ದ್ರಿ? 100 × 500. ಸೊ ಇಲ್ಲಿ ನೋಡ್ರಪ್ಪ, ಕಟ್ತಾ ಹೊಡಿದ್ವಿ. ಈ 2 0, ಈ 2 0, ಈ 0, ಈ 0, 15 ಎಷ್ಟು ರೀ? 50%. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ಏನದ? 3 hours and 45 minutes in second. 3 ಗಂಟೆ ಎಷ್ಟು ರೀ? 3 hours and 45 minutes. ನಾವು ಎತ್ತರವಾಗಿ ಬರಿಬೇಕದನ್ನ ಸೆಕೆಂಡ್ ಒಳಗೆ ಬರಿಬೇಕು. ಇಂಥ ಕ್ವಶನ್ ಎಲ್ಲ 5th ಒಳಗೆ ಬಂದಿರ್ತಾವೆ ನಿಮ್ಗೆ ನವೋದಯ ಮೊರಾರ್ಜಿ ಎಕ್ಸಾಮ್ ಒಳಗೆ. ನಾನು ಇದನ್ನೆಲ್ಲ ಬಿಡ್ಸಕ್ಕೆ ಹೋಗಿಲ್ಲ. ಆನ್ಸರ್ ಕಮೆಂಟ್ ಒಳಗೆ ಬರ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸ ಭಾಳ ಅಂದ್ರೆ ಭಾಳ ಅದ. ಮಿಸ್ ಮಾಡಲ್ಲ, ಕಮೆಂಟ್ ಒಳಗೆ ತಿಳಿಸ್ಬೇಕು. ವಿಡಿಯೋ ಕ್ಲಾರಿಟಿ ಇತ್ತು, ವಾಯ್ಸ್ ಕ್ಲಾರಿಟಿ ಇತ್ತು ಅಂದ್ರೆ ಇದಕ್ಕೊಂದು ಲೈಕ್ ಕೊಡಿ. ಎಸ್, ಓಕೆ. ನೆಕ್ಸ್ಟ್ ನೋಡ್ಬೋದು ಏನದ ಕ್ವಶನ್. 30% ಆಫ್ 140. 30% ಆಫ್ 140 ಈಸ್ X% ಆಫ್ 840. ಹಿಂಗಿದ್ದಾಗ ನೋಡ್ರಿ, 30%. 30 ಯಾವುದೋ ಒಂದು ಸಂಖ್ಯೆ ಮುಂದೆ ಪರ್ಸೆಂಟೇಜ್ ಚಿಹ್ನೆ ಇದ್ರೆ ಏನು ಬರಿಬೇಕ್ರಿ? ಕೆಳಗೆ 100 ಬರಿಬೇಕು. ಈ ಪರ್ಸೆಂಟೇಜ್ ಚಿಹ್ನೆ ತೆಗೆದು ಹೋಯ್ತು. ಆಫ್ ಅಂದ್ರೆ ಏನ್ರಿ? ಇಂಟು ಎಷ್ಟು ರೀ? 140. ನೆಕ್ಸ್ಟ್ ಏನದ? ಎಕ್ಸ್ ಅದ, ಅದ್ರ ಮುಂದೆ ಪರ್ಸೆಂಟೇಜ್ ಚಿಹ್ನೆ ಅದ, ಬಾಗ್ಲೆ 100. ಆಫ್ ಅಂದ್ರೆ ಇಂಟು ಎಷ್ಟು ಉಳಿತ್ರಿ? 840. ನಮಗೆ ಎಕ್ಸ್ನ ಬೆಲೆ ಬೇಕಾಗೈತಿ. ಎಕ್ಸ್ ಇಲ್ಲೇ ಇರಬೇಕು. ಉಳಿದಿರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಈ ಕಡೆ ಬರಬೇಕು. ಬರೋಕ್ಕಿಂತ ಮುಂಚೆ ಯಾವರಿ ಕಟ್ತಾ ಹೋಗ್ತೀರ? ಕಟ್ತಾ ಹೊಡೀರಿ. ಈ 0, ಈ 0 ಹೋಯ್ತು. ಇಲ್ಲೇನು ಉಳಿತು? 14 × 3 ಉಳಿತು. ಸೊ ಇಲ್ಲೇನೈತಿ? ಎಕ್ಸ್ ಐತಿ. ಯಾವ ಕಟ್ತಾ ಹೋಗೋ? ಕಟ್ತಾ ಹೊಡೀರಿ. ಸೊ ಇದು ಗುಣಾಕಾರದ ಈ ಕಡೆ ಬಂದ್ರೆ ಏನಾಗ್ತದ? ಸೊ ಇದು ಭಾಗಾಕಾರ ಈ ಕಡೆ ಬಂದ್ರೆ ಏನಾಕೈತಿ? ಗುಣಾಕಾರ. ಸೊ 84 ಕೆಳಗೆ ಬರ್ತೈತಿ. ಸೊ 84 ಅನ್ನೋದು ಯಾವ ಮಗೆ ಆಗದ? 14 ಒಂದ್ಲೆ 14 ಎಷ್ಟಲೇ ಕಟ್ತಾ ಹೊಡ್ರಿ. ಮತ್ತೆ ಇಲ್ಲಿ ಕಟ್ತಾ ಹೋಗ್ತೈತಿ. ಕಟ್ತಾ ಹೊಡೆದ ಆನ್ಸರ್ ಬರ್ತೈತಿ. ಕಮೆಂಟ್ ಒಳಗೆ ಮಿಸ್ ಮಾಡಲ್ದ ಬರಬೇಕು. ಓಕೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಈಕ್ವಲೆಂಟ್ ಟು 6/20? 6/20 ಏನು ಮಾಡಿದನು? 6/20 ಅನ್ನೋದನ್ನ ಭಿನ್ನ ರಾಶಿ ಒಳಗೆ ಕೊಟ್ಟ. ಎಲ್ಲ ಆಪ್ಷನ್ನು ಪರ್ಸೆಂಟೇಜ್ ಒಳಗೆ ಅದಾವು. ಸೊ ಭಿನ್ನ ರಾಶಿಯನ್ನ ನಾವೇನು ಮಾಡ್ಬೇಕು? ಈಗ ಶೇಕಡಾ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಇಂಟು 100 ಮಾಡ್ಬೇಕ್ರಿ. ಇಂಟು ಎಷ್ಟು? 100. ಈ 0, ಈ 0, 2 ಒಂದ್ಲೆ 2 ಐದ್ಲೆ 6 ಐದ್ಲೆ ಎಷ್ಟು ರೀ? 30%. ಎಷ್ಟು ಪರ್ಸೆಂಟ್ ರೀ? 30%. ಯಾವುದೇ ಒಂದು ಭಿನ್ನ ರಾಶಿಯನ್ನ ಶೇಕಡಾಕ ಪರ್ಸೆಂಟೇಜ್ಕ ಕನ್ವರ್ಟ್ ಮಾಡಬೇಕಾಗಿತ್ತಂದ್ರೆ ಇಂಟು 100 ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಏನದ? ದ ಸ್ಕ್ವೇರ್ ರೂಟ್ ಆಫ್ 4960. 4096. ಮೀನ್ ಆಫ್ ಫ್ಯಾಕ್ಟರ್ಸ್. ಮೀನ್ ಆಫ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಬೇಕಾಗಿತ್ತಂದ್ರೆ LCM ಮೆಥಡ್ಲೆ ಬಿಡಿಸಿ ಅಲ್ಲಿ ಬಂದಿರತಕ್ಕಂಥ ಫ್ಯಾಕ್ಟರ್ಗಳನ್ನು ಎಷ್ಟದ ಅಷ್ಟು ಬರೆದ ಆ ಸಂಖ್ಯೆಯಿಂದ ಭಾಗಿಸಿದಾಗ ನಿಮಗೇನು ಸಿಗ್ತೈತಿ? ಮೀನ್ ಆಫ್ ಫ್ಯಾಕ್ಟರ್ಸ್. ಏನು ಸಿಗ್ತದ? ಮೀನ್ ಆಫ್ ಫ್ಯಾಕ್ಟರ್ಸ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. LCM ಆಫ್ 2 × 3 × 5 ಆ್ಯಂಡ್ 3 × 5 × 7. ಸೊ ಭಾಳಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಈ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಕೊಟ್ಟು ಅದರದ್ದು LCM ಕಂಡುಹಿಡಿ ಅಂದಿರ್ತಾರೋ. ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಏನು ಕೊಟ್ಟಿರಲ್ಲ ಅದನ್ನೆಲ್ಲ ಬರೆದು ಬಿಡ್ರಿ. 2, 3, 5. ನೆಕ್ಸ್ಟ್ ಇದ್ರೊಳಗೆ ಬರಿಬೇಕಾಗಿದ್ರು ಇದ್ರೊಳಗೆ ಯಾವ್ದೈತಿ ಅದನ್ನ ಬಿಟ್ಟು ಬರ್ರಿ. 3, 5 ಆಲ್ರೆಡಿ ಬರೋದು. ಉಳಿತಾವ್ರಿ 7. ಸೊ ಆನ್ಸರ್ ಏನಾಗ್ತದೆ? 2, 3, 5, 7. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಆನ್ಸರ್. ಸೊ ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ನಾವೇನು ಮಾಡ್ತಿರ್ತೇವೆ ಅಂದ್ರೆ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಿರ್ತೀವಿ ನಮ್ಮ ಚಾನಲ್ ಒಳಗೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಅಗ್ನಿವೀರ ಸಪ್ರೇಟ್ ಬ್ಯಾಚಸ್ಗಳನ್ನ ಪ್ರಾರಂಭ ಮಾಡಿದ್ವಿ. GD, ಟ್ರೇಡ್, ಕ್ಲರ್ಕ್, ಟೆಕ್ನಿಕಲ್ ಪೋಸ್ಟ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಬ್ಯಾಚಸ್ಗಳದಾವ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ನಿಮ್ಮ ಅಗ್ನಿವೀರ ಆಗ್ತಕ್ಕಂಥ ಕನಸು ಏನಾದರೂ ನನಸಾಗಬೇಕಾಗಿತ್ತು ನಮ್ಮ ಸಂಸ್ಥೆಗೆ ಇವತ್ತೇ ಭೇಟಿ ನೀಡಿ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಹೋಗಿಬಿಡ್ರಿ. ಓಕೆ. ಜೈ ಹಿಂದ್.